ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಹಿಂದೂಗಳ ಹತ್ಯೆ ಖಂಡಿಸಿ ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನೆ. ಅಣ್ಣಿಗೇರಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ನಡೆದ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಸೋಮವಾರ ರಾತ್ರಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ನಗರದಲ್ಲಿ ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಸಿದರು. ಕಾಶ್ಮೀರ ಕಣಿವೆಯಲ್ಲಿ ಹಿಂದೂ ಧರ್ಮೀಯರನ್ನು ಗುರಿಯಾಗಿಸಿಕೊಂಡು ಮತ್ತೊಂದು ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ದಾರೆ. ಉಗ್ರ ಕೃತ್ಯ ನಡೆಸಿದ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪಂಜಿನ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಉಗ್ರ ಕೃತ್ಯದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ವರದಿ ಕಿರಣ್ ಕುಮಾರ್ ಪೂಜಾರ್, ಅಣ್ಣಿಗೇರಿ. ಕನ್ನಡದ ಹೆಮ್ಮೆಯ ಪ್ರಾತಿನಿಧಿಕ ಸಂಸ್ಥೆ ಆಗಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ಸಾಹಿತ್ಯದ ಬಗ್ಗೆ ಯುವ ಜನರು ಹಾಗೂ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮೇಗೌಡ ಹೇಳಿದರು. ಅವರು ಪಟ್ಟಣದ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ 111ನೇ ಸಂಸ್ಥಾಪನಾ ದಿನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಸಾಹಿತ್ಯವು ಜನರ ಮನಸ್ಸಿನ ಪ್ರತಿಬಿಂಬವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ನೆಲ, ಜಲ ಹಾಗೂ ಭಾಷೆಯ ವಿಚಾರ ಬಂದಾಗ ಕನ್ನಡಿಗರನ್ನ ಒಗ್ಗೂಡಿಸಿ ಕನ್ನಡಿಗರ ಆತ್ಮೀಯತೆಯನ್ನ ಎತ್ತಿ ಹಿಡಿದು ಶ್ರೀಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಕಳೆದ 110 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ. ವಿದ್ಯಾರ್ಥಿಗಳು ಹಾಗೂ ಯುವ ಜನರನ್ನ ಕನ್ನಡ ಸಾಹಿತ್ಯ ಸೇರಿದಂತೆ ಪುಸ್ತಕ ಹಾಗೂ ಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಎಂದು ಬಿಇಒ ತಿಮ್ಮೇಗೌಡ ಮನವಿ ಮಾಡಿದರು. ಕೃಷ್ಣರಾಜಪೇಟೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಪದ್ಮೇಶ ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಥಾಪನಾ ದಿನ ಹಾಗೂ ಸಾಹಿತ್ಯ ಪರಿಷತ್ ಬೆಳೆದು ಬಂದ ಹಾದಿಯನ್ನ ಕುರಿತು ಮಾತನಾಡಿ ವಿದ್ಯಾರ್ಥಿ ಸಮಯ ಪಾಲನೆ ಹಾಗೂ ಶಿಸ್ತಿನ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಎಂದು ಕಿವಿಮಾತು ಹೇಳಿದರು. ತಾಲೂಕಿನ ಹಿರಿಯ ಪತ್ರಕರ್ತ ಬಳ್ಳಕೆರೆ ಮಂಜುನಾಥ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಮಾಜಿ ಅಧ್ಯಕ್ಷರಾದ ಕೆಎಸ್ ಸೋಮಶೇಖರ, ಕೆ ಕಾಳೇಗೌಡ, ಕೆಆರ್ ನೀಲಕಂಠ, ಪದಾಧಿಕಾರಿಗಳಾದ ಕಟ್ಟೆ ಮಹೇಶ್, ಶಿವಕುಮಾರ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಧೃತಿ, ಗೀತಾಂಜಲಿ, ಸ್ವಪ್ನ ಮತ್ತು ಕಾವ್ಯ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂತಕ್ಕಿಂತ ವ್ಯವಸ್ಥಾಪಕ ಬಿಎ ಮಂಜುನಾಥ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ 4 ನ್ಯೂಸ್, ಮಂಡ್ಯ. ಕನ್ನಡ ಭಾಷೆ ಬಹಳ ಸಂಪರ್ಕವಾದದ್ದು, ಶ್ರೀಮಂತವಾದದ್ದು. ಹಾಗಾಗಿ ಕನ್ನಡ ಸಾಹಿತ್ಯ ಭಾಷೆ ನಾವು ಯಾವುದೇ ಒಂದು ಖರ್ಚು ಮಾಡಬೇಕಂತಂದ್ರೂ ನಾವಿಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕನ್ನಡಿಗರೇ. ಕರ್ನಾಟಕದಲ್ಲಿ ಕನ್ನಡನೇ ಮುಖ್ಯ. ಕನ್ನಡ ಮಾತಾಡುವುದೇ ಸಾರ್ವಭೌಮ ಎನ್ನುವುದನ್ನು ಹೇಳ್ತಾ ನನ್ನ ಒಂದು ಈ ಭಾರತದಲ್ಲಿ ಕನ್ನಡವನ್ನು ಒಬ್ಬರಿಗಾದರೂ ಕಲಿಸಿ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕನ್ನಡ ಬಾರದವರಿಗೆ, ಯಾಕೆಂದರೆ ಕನ್ನಡ ಬಹಳ ಸರಳವಾದ ಭಾಷೆ, ಬಹಳ ಸುಲಭವಾಗಿ ಕಲಿಯಲಿಕ್ಕೆ ಇರ್ತಕ್ಕಂಥ ಭಾಷೆ. ನಾವು ಇದನ್ನ ಬೆಳೆಸಬೇಕು, ಉಳಿಸಬೇಕು, ನೀವೆಲ್ಲರಿಗೆ ಸಂಕಲ್ಪ ಮಾಡಬೇಕು. ಯಾರಿಗಾದರೂ ಒಬ್ಬರಿಗೆ ಇಬ್ಬರಿಗಾದರೂ ನೀವು ಕನ್ನಡ ಭಾಷೆ ಕಲಿಸೆ, ಕನ್ನಡ ಬಾರದವರಿಗೆ ಅದೇ ನೀವು ಕನ್ನಡ ಭಾಷೆಗೆ ಕೊಟ್ಟಂತ ಕೊಡುಗೆ. ಇದನ್ನು ನೀವು ವಸೂಲಿಸಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಅದಕ್ಕೆ ಅಷ್ಟು ಜ್ಞಾನ ಅಲ್ಲ ಸರ್, ಒಳ್ಳೆಯ ಕೆಟ್ಟ ಅದು ಆಮೇಲೆ ಎಂತ ಬರೋದು ರಾಜ್ಯಗಳು ಸಂಗ್ರಹಿಸಿದ್ದಾರೆ. ಮತ್ತೆ ನಮ್ಮ ಕೇಂದ್ರದಲ್ಲಿ ರಾಮಕೃಷ್ಣ ಅವರು ಬಂದಿದ್ದಾರೆ. ಅದ್ಭುತವಾಗಿ ಓದಿ ಕುಟುಂಬವಾಗಿ ಓದಿ ಜನಪದ ಕನ್ನಡ ಕೇಳೋದಕ್ಕೆ ಇಂಪಾರ್ಟೆಂಟ್ ಪದ್ಯಗಳು ಬೇಕಾಗಿದೆ. ನಿಮ್ಗೆ ಅನ್ವಯವಾದ ಪದ್ಯಗಳು ಮಾತ್ರ ನಾನು ಆಯ್ಕೆ ಹೇಳ್ತಾ ಇದ್ದೀನಿ. ಒಬ್ಬ ತಾಯಿ ಹೇಳ್ತಾರೆ, ಮಗುವನ್ನ ನಿಮ್ಮ ತಂದೆ ತಾಯಿಗಳೆಲ್ಲ ಚಿನ್ನ ನಾಮದ್ದು ಅಂತ ಹೇಳ್ತಾರೆ. ಹೌದಾ? ನಮ್ಗೆ ಕೊಯ್ತಾ ಇದ್ದಾರೆ ಈಗ, ನಾನು ಜೋಲು ಮಾಡಿ ಮಗ ಅಂತ ಹೇಳ್ತಾರೆ. ಅವ್ರು ನಾವು ಮಕ್ಕಳೇ. ನಿಮ್ಮನ್ನೆಲ್ಲ ತಂದೆ ತಾಯಿಗಳ ಚಿನ್ನ ಕರೀತಾರೆ. ನೀವು ನಿಮ್ಗೆ ಬೇಕಾದವ್ರನ್ನ ಒಳ್ಳೆ ಕಲಿತೀರಿ. ಹಾಗೆ ತಾಯಿ ಮಗನ ಹೇಗೆ ಕಲಿತಾರೆ? ನನ್ನ ಅಂತ ಹೇಳು, ನಾನು ಬಂಗಾರ, ಅಪ್ಪ ಬಂಗಾರ. ಹೌದು, ಈ ಒಂದು ಗ್ರಾಮ ಇನ್ನು ಆಯ್ತು, 6 ಮಗು ಬಂಗಾರ
ಬೆಳೆದ ಅಂಗಾಲ ಕೊರದೇನ ಆದಿವಾರ ಬೆಳೆದ ಅಂಗಾಲ ಕೊರದೇನ ತೆಂಗಿನಕಾಯ ಬಿಳಿನೀರ ಬಿಳಿನೀರ ತಕೊಂಡು ಬಂಗಾರ ಮೂರೇ ತೊಳೆದೇನ. ಅಮ್ಮ ಇದಕ್ಕಿಂತ ದಿನ ಬೇಕಾ? ಏನೇ ಮಾಡಲಿ ಬೈದಿರೋದು ಒಳ್ಳೆ ತಾಯಿ ಬೈತಾ ಅಯ್ಯೋ ನಮ್ಮಮ್ಮ ಬಾಯಿ ಬೇಕಂತ ಅನ್ಬೋದು. ಆದ್ರೆ ಅದು ತಾತ್ಕಾಲಿಕ ಅಷ್ಟೇ, ಏನು ಬೇರೆ ಮಂಟೆ ಬೇಡಷ್ಟೇ. ವಾಸ್ತವವಾಗಿ ತಾಯಿ ತಂದೆಯಷ್ಟು ಮಕ್ಕಳ ತಿಳಿಸೋರು ಯಾರು ಹೇಳ್ತಾರೆ? ಆ ತಾಯಿ ಹೇಳ್ತಾರೆ ಆದಿವಾರದಿಂದ ಅಂಗಾರ ಒಳ್ಳೆಯನ ಆದ್ರೆ ಯಾವ ಎಂತ ಒಳ್ಳೆಯಾಗ್ತದೆ ಅಂಗದು ಒಳ್ಳೆಯ ಏನ್ ಮಾಡ್ತೀನಿ ತೆಂಗಿನಕಾಯಿ ನೀರ ತೊಳಿತೀನಿ ಎಲ್ಲ ಈ ಕಾಲೇಜಿನ ವಿದ್ಯಾರ್ಥಿಗಳಿವೆ. ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಸಾಹಿತ್ಯಾಭಿಮಾನಿಗಳೇ, ಮತ್ತೆ ಈ ಸಂಸ್ಥೆಯಿಂದ ನಾವು ಕೇಳ್ತಾ ಇದ್ದೇವೆ ಫಿಸಿಕ್ಸ್ ಮೇಡಮ್ ಅವರು ಅಂತ ಅವರು ವಿದ್ಯಾರ್ಥಿ ಸಂಪರ್ಕದವರು ಸಾಹಿತ್ಯನ ಆಸ್ವಾದಿಸಿಕೊಂಡು ಗೊತ್ತಿಲ್ಲ. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಾದಿಸಿದಂತ ನನ್ನ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ತಿಳಿಸ್ತಾ, ಮತ್ತೆ ಮುಖ್ಯವಾಗಿ ನಮ್ಮ ಪೂರ್ಣೇಶ್ವರನ್ನು ಬಿಟ್ಟುಬಿಟ್ಟೆ ನೋಡಿ. ಅವರಷ್ಟೇ ಗೊತ್ತಾ ಪೂರ್ಣೇಶ್ವರ ತೇಜಸ್ವಿ ಅವರ ಅಪ್ಪ ಅಮ್ಮ ಬಹಳ ಅವಾಗ ಹೇಳಿರ್ತಾರೆ ನಮ್ಗೆಲ್ಲ ಎಷ್ಟಿರುತ್ತೆ ತಿನ್ನೇವ ಇಲ್ಲಾಂತ ನಮ್ಗೇನು ಗೊತ್ತೇ ಆಗಿಲ್ಲ ನಮ್ಮ ಅಪ್ಪ ಅಮ್ಮ ಪೂರ್ಣ ಚಂದ್ರ ಅವರ ಈ ಕಾಲಕ್ಕೆ ಬಂದರೆ ಅವ್ರ ಬಗ್ಗೆ ಪೂರ್ಣ ಚಂದ್ರ ತೇಜಸ್ವಿ ಅದಲ್ಲ ಪೂರ್ಣಕ್ಕೂ ಹೋಗಿ ತಂದೆ ತಾಯಿ ಓದೈತಾರೆ ಒಳ್ಳೆಯ ಸೊ ತೇಜಸ್ವಿ ಹಾಗೆ ಇದಕ್ಕೆಲ್ಲ ನನ್ನ ಮಾನವ ವಿಷಯ ಬರ್ತೀನಿ. 3 ಮೇ ಅಂದ್ರೆ ದಿನಾಂಕ 3 ಮೇ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಯಿತು. ಮೇ 5 ಮೇ ಆ ದಿನದ ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಅಂದ್ರೆ ಆಯೋಜಿಸಿದ್ದಾರೆ. ಸಾಹಿತ್ಯ ಅಂದ್ರೆ ಒಂದು ಮಾತು ಹೇಳಿ ನಾನು ತರ್ತೀನಿ, ಯಾಕಂದ್ರೆ ಗಣತಿ ಕಾರ್ಯಕ್ರಮದ್ದು ಮಾನ್ಯ ಶಾಸಕರ ಜೊತೆ ಒಂದು ಕಾರ್ಯಕ್ರಮ ಇದೆ 11 ಗಂಟೆ ಇತ್ತು. ಅವರು ಸ್ವಲ್ಪ ತಡವಾಗಿ ಆಗಬಹುದು ಅನ್ನೋ ಉದ್ದೇಶದಿಂದ ಮಧುಕೊಂಬ ಸೋತು ತಂದ್ರೆ ಸಾಮಾನ್ಯ ಸಂಸ್ಕೃತಿ ಮಧುಕೊಂಬ ಸೋತು ಅವರ ಕೈಗೊಂಡಂತೆ ಹೋಗಿ ನೋಡಿ. ಅವತ್ತನೇ ಕಾಲ ನಾನು ಜನಜೀವನ ಪ್ರತಿನಿಧಿ ಅಂತ ಹೇಳ್ತಾರೆ, ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ. ಅವ್ರ ಕೈಗೊಂಡ ಬೇಡ ಪಾಪ ಹಾಗೆ ಕಾಣಿಸ್ತಕ್ಕಂಥ ಒಬ್ಬ ಹೆಣ್ಮಗಳು ಆ ಹೆಣ್ಮಗಳು ಹೇಳ್ತಾರೆ ಸತ್ತನೆಗೆ ನಾಂದಿ ಬೇರುಗಳಲ್ಲಿ ಎಮ್ಮನ್ನ ಬೇಡಿದೆ ಅಂದ್ರೆ ನೀವೇನಾದ್ರು ನನ್ನನ್ನ ಒಲಿಸ್ಕೊಂಡ್ಬಂದಿದ್ರೆ ಮದುವೆ ಬಂದಿದ್ರೆ ನಮ್ಮ ಅಪ್ಪನ ಕೇಳೋದು ಎಂತ ಸಂಸ್ಕಾರ. ಈಗ ಅಂತಿಲ್ಲ ನಾನು ಈ ಹುಡುಗ ಇಷ್ಟಪಟ್ಟಿದ್ದೀನಿ ಮದುವೆ ಮಾಡಲ್ಲ, ಇಲ್ಲ ಅಂದ್ರೆ ಅದಕ್ಕೆ ಸಂಸ್ಕಾರ ಜನಜೀವನ ಪ್ರತಿಬಿಂಬಕ್ಕೆ ಒಂದು ಎಕ್ಸಾಂಪಲ್ ಒಂದು ಪ್ರತಿಯನ್ನು ಹೇಳ್ತಾನೆ. ಪಂಪನ ಕಾಲದ ಜನಜೀವನ ಹೇಗಿತ್ತು ಅನ್ನೋದು ನಮ್ಮ ಸಾಹಿತ್ಯದಲ್ಲಿ ಗೊತ್ತಾಗುತ್ತೆ. ಸಾಹಿತ್ಯನ ಓದಬೇಕು. 1909ನೇ ಶತಮಾನದ ಸ್ವಲ್ಪ ಮುಂದುವರಿದ ಕಾಲದ ಇಲ್ಲಿ 21ನೇ ಶತಮಾನದಲ್ಲಿದ್ದೀವಿ. ಅಲ್ಲಿಂದ ಬಂದ್ರೆ ಮಧ್ಯದಲ್ಲಿ ನಿಂತ್ಕೊಳ್ಳುವಂತಹದ್ದು ನಡುಗಣ್ಣ, ಅದು ಹಳೆಗಣ್ಣ, ಇದು ನಡುಗಣ್ಣ. ಯಾರೇ ದ್ರೌಪದಿ ಪರಿಚಯ ಇಲ್ಲ, ಎಲ್ಲಾದ್ರೂ ಪರಿಚಯ ಉಂಟು. 5 ಜನ ಗಂಡನ ಮದುವೆ ಆಗಿದ್ದು ಒಂದು ಕಾರಣಕ್ಕಾಗಿ ಪರಿಚಯ ಉಂಟು. ಹೌದಲ್ಲ? ಅಂಥವರು ಆ ಎಂತ ಹೆಣ್ಣಿನವರು ಒಬ್ಬರಲ್ಲ ಗಂಡನಿಗೆ 5 ಜನ ಗಂಡನಿಗೂ ಕಷ್ಟಪಟ್ಟು ಅದು ಕುಮಾರವ್ರಿಗೆ ಚೆನ್ನಾಗಿ ಜನನೇ ಪಾಂಡವರಾಜನ ಮನೋವಲ್ಲಭರಾದರೆ ಮನುಜ ಬಿಂದುಗಳ ಕಣ್ಣಿನ ಜೀವಾಣು ಮಿಗಿಲು ಆ ಜನಗೆ ಬಂದರೆ ಈ ಮಣಿ ದೇವರ ತನ್ನುವಂತಿರುವ ಕೆಲಸ ಉತ್ಸಾಹ ನಾನು ಸ್ವಲ್ಪ ಹಾಡ್ತಾ ಇಲ್ಲ, ನಮಗೆ ಸೇರಿ ಹಾಡಬೇಕಂತ. ಆ ದ್ರೌಪದಿ ಹೇಳ್ತಾರೆ ಜನನೇ ಸಹಿಸುವ ಕನ್ನಡ ವಾಕ್ಯ ಇದೆ. ಏಕಕಾಲದಲ್ಲಿ ಒಂದು ಸ್ಥಳವನ್ನ 2 ವಸ್ತುಗಳು ಆಕ್ರಮಿಸಲು ಸಾಧ್ಯ ಇದೆಯಾ? ಸಾಧ್ಯ ಇದೆ ಇಲ್ವಾ? ಏಕಕಾಲದಲ್ಲಿ ಒಂದು ಸ್ಥಳವನ್ನ 2 ವಸ್ತುಗಳು
ಆಕ್ರಮಿಸಲು ಸಾಧ್ಯ ಇದೆ ಇಲ್ವಾ? ಇಲ್ಲ ಅಂದ್ಮೇಲೆ ಏಕಕಾಲದಲ್ಲಿ ವೇದಿಕೆಯ ಗಣ್ಯರು ಮತ್ತು ನೀವು ಮಾತನಾಡಲು ಸಾಧ್ಯ ಇದೆಯಾ? ಆದ್ರೆ ಕೂತ್ಕೋಬೇಕಲ್ಲ. ಆ ಟೋಲ್ ಗೇಟ್ ಹೆಸರೇನು? ಎಲ್ಲಿಂದ ಮಾಡಿದ್ರು? ನಮ್ಮ ಇಂದಿನ ಎಲ್ಲ ವಿಜ್ಞಾನಿಗಳು ಸಾಹಿತ್ಯವನ್ನು ಆಸ್ವಾದಿಸಿಕೊಂಡೇ ಜೀವನಕ್ಕಾಗ್ತಿದ್ದಾರೆ. ಹಾಗಾಗಿ ಆ ಸಿಗಿಯಂತೆಯ ಬಹುಶಃ ನಮ್ಮ ಸಾಹಿತ್ಯ ಪರಿಷತ್ನಲ್ಲಿ ಸೇರಿ ನೀವು ಇದರಿಂದ ಅಂತರ ಕಾಯ್ದುಕೊಳ್ಳಿ ಎನ್ನುವ ಉದ್ದೇಶದಿಂದಲೇ ನಿಮ್ಮ ಸಂಸ್ಥೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿದರೆ ಅಂತ ನಾನು ಭಾವಿಸ್ತಾ, ದಯಮಾಡಿ ಟಿವಿಗಳನ್ನ ಸ್ವಲ್ಪ ಹೊತ್ತು ನನ್ನ ಕಡೆ ಕೊಡಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ದಿನೇಶ್ ಅವರು ಒಂದು ಗೂಗಲ್ ಮೀಟಿಂಗ್ ಅಂತ ಹೇಳಿ ಹೇಳಿದ್ದಾರೆ. ಅವರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಒಳ ಮೀಸಲಾತಿ ಜಾತಿ ಗಣತಿಗೆ ಶಾಸಕರಿಂದ ಚಾಲನೆ. ರಾಜ್ಯ ಸರ್ಕಾರ ಇಂದಿನಿಂದ ಆರಂಭಿಸಿರುವ ಒಳ ಮೀಸಲಾತಿ ಜಾತಿ ಗಣತಿಗೆ ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಚಾಲನೆ ನೀಡಿದರು. ವಿಧಾನಸಭಾ ಕ್ಷೇತ್ರದ ಮಾದಾಪುರ ಗ್ರಾಮದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ದತ್ತಾಂಶ ಸಂಗ್ರಹ ಸಮೀಕ್ಷೆ ಮೇ 5ರಿಂದ 17ರವರೆಗೆ ಮನೆ ಮನೆಗೆ ಭೇಟಿ ತೆರಳಲಿರುವ ಸಮೀಕ್ಷಾ ತಂಡ ಮೇ 19ರಿಂದ 21ರವರೆಗೆ ವಿಶೇಷ ಶಿಬಿರ ಹಮ್ಮಿಕೊಂಡು ಸಮೀಕ್ಷೆ ಅವಧಿಯಲ್ಲಿ ಬಿಟ್ಟು ಹೋದ ಪರಿಶಿಷ್ಟ ಜಾತಿ ಕುಟುಂಬಗಳ ಮಾಹಿತಿ ಸಂಗ್ರಹಿಸಲಾಗುತ್ತದೆ. ಸಮೀಕ್ಷೆಗೆ ನೇಮಕಗೊಂಡಿರುವ ಗಣತಿದಾರರು ಸಮೀಕ್ಷೆಯನ್ನು ಸಮರ್ಪಕವಾಗಿ ಮಾಡಬೇಕು. ಸಮುದಾಯದವರು ಕಡ್ಡಾಯ ತಮ್ಮ ಜಾತಿಗಳನ್ನು ಸರಿಯಾಗಿ ಬರೆಸುವ ಮೂಲಕ ತಮಗೆ ಸಿಗುವ ಮೀಸಲಾತಿ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗಿರಿಜಾ, ತಾಲೂಕು ಪಂಚಾಯಿತಿ ಇಒ ಶ್ರೀಕಂಠ ರಾಜೆ ಅರಸ್, ತಾಲೂಕು ಸಮಾಜ ಇಲಾಖೆ ಸಹಾಯಕ ನಿರ್ದೇಶಕ ನಂಜುಂಡೇಗೌಡ ಇತರರು ಭಾಗವಹಿಸಿದರು. ವರದಿ ಹೋಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ4, ಚಾಮರಾಜನಗರ. ಚಾಮರಾಜನಗರದಲ್ಲಿ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಟ್ರಸ್ಟ್ ಉದ್ಘಾಟನೆ. ಸನಾತನ ಪರಂಪರೆ ನಮ್ಮದಾಗಿಸಿಕೊಳ್ಳಬೇಕು. ಒಗ್ಗೂಡಿದರೆ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತದೆ. ಸಮಾನ ಮನಸ್ಥಿತಿ ಇದ್ದಾಗ ಯಾವುದೇ ಸಂಘ ಸಂಸ್ಥೆ ಟ್ರಸ್ಟ್ ಯಶಸ್ವಿಯಾಗುತ್ತದೆ ಎಂದು ಶ್ರೀರಾಮ ಶೇಷ ಪಾಠಶಾಲೆಯ ಪ್ರಾಂಶುಪಾಲ ಪ್ರದೀಪ್ ಕುಮಾರ್ ದೀಕ್ಷಿತ್ ಹೇಳಿದರು. ನಗರದ ಖಾಸಗಿ ಬಸ್ ನಿಲ್ದಾಣದ ಎಲ್ಐಸಿ ಕಚೇರಿ ರಸ್ತೆಯಲ್ಲಿರುವ ಮಳಿಗೆಯಲ್ಲಿ ನಡೆದ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಟ್ರಸ್ಟ್ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಭಗವಂತನ ಸೇವೆಗೆ ಒಗ್ಗೂಡಬೇಕು. ನೂತನ ಉದ್ಘಾಟನೆಯಾಗಿರುವ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಟ್ರಸ್ಟ್ ನಿರಂತರವಾಗಿ ಸೇವಾ ಕಾರ್ಯ ಮಾಡುವಂತಾಗಲಿ, ಮುಂದಿನ ತಲೆಮಾರುಗಳಿಗೆ ಬೆಳೆದುಕೊಂಡು ಹೋಗಲಿ ಎಂದು ಆಶಿಸಿದರು. ನಗರಸಭೆಯ ಸಮುದಾಯ ಅಧಿಕಾರಿ ವೆಂಕಟನಾಯಕ ಮಾತನಾಡಿ, ಒಳ್ಳೆಯ ರೀತಿಯಲ್ಲಿ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಟ್ರಸ್ಟ್ ನಡೆಸಿ ನಗರಸಭೆ ವತಿಯಿಂದ ಸಿಗುವ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೊಡಿಸಿಕೊಡುವುದಾಗಿ ತಿಳಿಸಿದರು. ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಆರ್ ಸುಂದರ್ ಮಾತನಾಡಿ, ಮೇಘಲ ನಾಯಕರ ಬೀದಿಯಲ್ಲಿ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿಯ ಒಕ್ಕಲು ಒಗ್ಗೂಡಿಸುವುದು. ಪ್ರತಿ ವರ್ಷವೂ ಶ್ರೀ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಬಿಳಿಗಿರಿ ರಂಗಸ್ವಾಮಿಗೆ ವಿಶೇಷ ಪೂಜೆ, ಅರಿಸೇವೆ ಮಾಡುವ ಜೊತೆಗೆ ನಾಯಕ ಸಮುದಾಯದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ತರಬೇತಿ ನೀಡುವುದು, ಆರ್ಥಿಕ ಸಾಲ ಸೌಲಭ್ಯ ನೀಡುವ ಉದ್ದೇಶದಿಂದ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಟ್ರಸ್ಟ್ ಸ್ಥಾಪಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕೆಇಬಿ ನಿವೃತ್ತ ಹಿರಿಯ ಸಹಾಯಕ ನಾರಾಯಣಸ್ವಾಮಿ, ನಗರಸಭಾ ಮಾಜಿ ಸದಸ್ಯ ರಾಜೇಶ್ ನಾಯಕ್, ಟ್ರಸ್ಟ್ ನಟರಾಜು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಬಂಗಾರ ನಾಯಕ, ಲೋಕೇಶ್, ನಟರಾಜು, ಗೋವಿಂದರಾಜು, ವೆಂಕಟೇಶ್ ನಾಯಕ್, ಬಿಳಿಗಿರಿ, ಜಯಕುಮಾರ್, ಸುರೇಶ್, ರಘು, ಶಿವರಾಮ್, ರಾಧಾ, ದೀಪಾ, ವೆಂಕಟೇಶ್ ಇತರರು ಹಾಜರಿದ್ದರು. ವರದಿ ಹೋಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ4, ಚಾಮರಾಜನಗರ. ಚಾಮರಾಜನಗರ ನಗರಸಭೆಯಿಂದ ಟ್ರಾನ್ಸ್ಫರ್ ಆಗಿ 10 ವರ್ಷ ಆಯಿತು. ನಗರಸಭೆಯಲ್ಲಿ ಸಾಕಷ್ಟು ಸ್ಕೀಮ್ಗಳಿವೆ. ಒಂದು ಒಳ್ಳೆ ಚೆನ್ನಾಗಿರೋ ಒಂದು ಟ್ರಸ್ಟ್ ಅಥವಾ ಅಸೋಸಿಯೇಷನ್ ಇದೆಯಲ್ಲ ಅಂತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಬರೀತಾ ಇತ್ತು. ಇವತ್ತಿನೊಂದು ನನ್ನ ಮನಸ್ಸಲ್ಲಿ ಏನಿತ್ತು, ಆ ಟ್ರಸ್ಟ್ ಇವತ್ತು ಸಿಂಬರ್ಸ್ ಮಾಡಿದ್ದಾರೆ. ನೆನ್ನೆ ನನಗೆ 3 ಸಾರಿ ಫೋನ್ ಬಂತು. ಅಲ್ವ ಸರ್, ಯಾವುದು 11 ನಂಬರ್ ಅಂದ್ಬಿಟ್ಟು ನಾನು ತಗಿಲಿಲ್ಲ. ಯಾಕಂದರೆ ಶುಕ್ರವಾರ ಮತ್ತು ಶನಿವಾರ 2 ದಿನ ಯಾರೋ ಅಧ್ಯಕ್ಷರು ಬಂದಿದ್ರು, ಸ್ಟೇಟ್ ಬೋರ್ಡ್ ಚೇರ್ಮನ್, ಅವ್ರ ಜೊತೆಲಿದೆ. ಕಡೆ ನೆನ್ನೆ ಫೋನ್ ಬಂದು ಯಾರಪ್ಪ ದಿನ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಹೋಗ್ತಲೇ ತಗದೆ. ಆಮೇಲೆ ಅವ್ರ ವಾಯ್ಸಲ್ಲೇ ಗೊತ್ತಾಯ್ತು ಸರ್ ಮಾತನಾಡ್ತಾ ಇರೋದು ಅಂತ. ಈ ಥರ ಬರಬೇಕು ಸರ್ ಒಂದು
ನನ್ನ ಖಂಡಿತಲ್ಲಿ ಭಾರತಕವಿ ಟ್ರಸ್ಟ್ ಉದ್ಘಾಟನೆ ಅಂತ ನನಗೆ ಗೊತ್ತಿಲ್ಲ ಸರ್. ಸರ್, ನಾನು ಈ ಒಂದು ಕಾರ್ಯಕ್ರಮದ ಗೆಸ್ಟ್ ಅಥವಾ ಅತಿಥಿ ಅಂತ ನಾನು ತಿಳ್ಕೊಳ್ಳಲ್ಲ ಸರ್. ಈ ಟ್ರಸ್ಟ್ನ ಒಂದು ಉದ್ಘಾಟನೆ ಮುಖಾಂತರ ನಾನು ಕೊಡ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೊಡ್ತಾ ಇರ್ತಕ್ಕಂಥ ಆಶೀರ್ವಾದ ಸರ್. ಸರ್, ಮಾತನಾಡ್ತಾ ನಾನು ಅವ್ರ ಮಾತನ್ನ ಕೆಲವು ಅಬ್ಸರ್ವ್ ಮಾಡಿದೆ. ಸಂಘಟನೆ ಇರಬೇಕು, ಯಾವುದೇ ಒಂದು ಸಮುದಾಯದಲ್ಲಿ ಸಂಘಟನೆ ಇರಬೇಕು, ಯಾರು ಒಳ್ಳೆ ಲೀಡರ್ಸ್ಗಳು ಇರಬೇಕು ಅಂತ ಒಂದ್ಸಲಿ ರಾಮು ಸಾಹೇಬ್ DC ಇದ್ರು ಸರ್. ಈ ಮನೆಗಳನ್ನು 133 STಗೆ ಟಾರ್ಗೆಟ್ ಕೊಟ್ಟಿದ್ರು. ನಾನೇ ನೋಡ್ಕೊತಾ ಇದ್ದೆ ಹೊಸ ಸ್ಕೀಮ್. ನನಗೆ ಸಿಕ್ಕಿದ್ದು ಬರೀ 33 ಜನ. ಮೀಟಿಂಗಲ್ಲಿ ಮಾತನಾಡ್ತಾ ನಾನು ಕೇಳಿದ್ರು, ಯಾಕಪ್ಪ STಯಿಂದ ಬರೀ 33 ಜನ ಅಂದ್ರು. ಸರ್, ಸಿಗ್ತಾ ಇಲ್ಲ ಸರ್, ಅರ್ಜಿಗಳೇ ಬರ್ತಾ ಇಲ್ಲ ಅಂತ. ಬಟ್ ಯಶಸ್ಸೇ ಭಗರೋಗಿನ ನಿಧೇ ಸರ್ವವಿಜ್ಞಾನಾಂಶಿ ದಕ್ಷಿಣಾಮೂರ್ತೆಯನ್ನು ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜಶ್ರೀ ರತ್ನಾದ್ಯಾಂ ವಂದೇ ಭಾರತ ಮಾತಾ. ವೇದಿಕೆ ಮೇಲಿರುವಂತಹ ಈ ಒಂದು ವಿಶೇಷವಾದಂತಹ ಸಭೆಯ ಅಧ್ಯಕ್ಷರೇ ಹಾಗೂ ಅತಿಥಿ ಅಭ್ಯರ್ಥಿಗಳೇ, ವಿಶೇಷವಾಗಿ ಇವತ್ತು ಶ್ರೀ ಬೆಳಗಿರಿ ರಂಗನಾಥ ಸ್ವಾಮಿ ಟ್ರಸ್ಟ್ ಒಂದು ಸೇವಾ ಉದ್ದೇಶದಿಂದ ಏನು ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದ್ದೀರಿ, ಆ ಸ್ಥಾಪನೆ ಮಾಡಿರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಟ್ರಸ್ಟ್ ಅನ್ನ ಬಹಳ ಸಂತೋಷದಿಂದ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೇನೆ. ಸಾಧಾರಣವಾಗಿ ಸುಭಾಷಿತದಲ್ಲಿ ಒಂದು ಮಾತು ಬರ್ತದೆ, ಎಷ್ಟೇ ಅಪಾರ ಗುಂಪಿಳಿಸ್ತಾರೋ, ನಾವು ಎಷ್ಟೇ ಆಸ್ತಿ, ಅಂತಸ್ತು, ಭೂಮಿ, ಭೂಪ್ರದೇಶ ಅದ್ರ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡಿರತಕ್ಕಂತಹ ಒಂದು ಸುಭಾಷಿತ. ವಿಸ್ತೃತವಾದಂತಹ ಭೂಪ್ರದೇಶ ಇದ್ದು, ನಮ್ಮ ಹತ್ರ ಎಷ್ಟೇ ಶಕ್ತಿಶಾಲಿ ಅಸ್ತ್ರಗಳಿದ್ದು, ಶಕ್ತಿವಂತರಾಗಿದ್ದು ಸಂಘಟನೆ ಇಲ್ಲ ಅಂತ ಹೇಳಿದ್ರೆ ಅವೆಲ್ಲವೂ ವ್ಯರ್ಥ ಅನ್ನುವಂತಹ ಒಂದು ಸುಭಾಷಿತ ಈ ಒಂದು ಸಭೆಗೆ ಬಹಳ ಸೂಕ್ಷ್ಮವಾಗಿ ಅನ್ವಯಿಸುತ್ತದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ, ಟ್ರಸ್ಟ್ ಆಗಲಿ, ಅದನ್ನ ಬಹಳ ಉತ್ಸುಕತೆಯಿಂದ ಪ್ರಾರಂಭ ಮಾಡಿಬಿಡ್ತೇವೆ. ಪ್ರಾರಂಭ ಮಾಡುವಾಗ ಇರುವಂತಹ ಉದ್ದೇಶ ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತದೆ, ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯಗಳು, ಸಣ್ಣ ಪುಟ್ಟ ತಪ್ಪುಗಳು ಅದೇ ದೊಡ್ಡದಾದಂತಹ ಅಪಪ್ರಚಾರವನ್ನು ಪಡ್ಕೊಳ್ತದೆ, ಅದೇ ದೊಡ್ಡದಾದಂತಹ ವಿಷಯ ಆಗ್ತದೆ. ನಾವು ಏನು ಉದ್ದೇಶವನ್ನ ಇಟ್ಟುಕೊಂಡು ಟ್ರಸ್ಟ್ ಅನ್ನು ಅಥವಾ ಸಂಘವನ್ನು ಅಥವಾ ಸೇವಾ ಕಾರ್ಯವನ್ನು ಮಾಡಬೇಕು ಅಂತ ಹೋಗಿರ್ತೀವೋ ಅದೇ ಬಹಳ ದುರಾದೃಷ್ಟದ ರೀತಿಯಲ್ಲಿ ಅದು ಅಲ್ಲೇ ಅಂತ್ಯವನ್ನ ಕಾಣುವಂಥದ್ದಾಗಿದೆ. ಹಾಗಾಗಿ ಮೊದಲನೇದಾಗಿ ನಾವು ಹೇಳುವಂಥದ್ದು, ಪ್ರಾರಂಭ ಮಾಡಿದ್ದೀರಿ, ಅದು ಸ್ವಾಮಿ ಶ್ವೇತಾತ್ರಿಯ ಹೆಸರಿನಲ್ಲಿ, ಗಿಳಿಗಿರಿ ರಂಗನಾಥನ ಹೆಸರಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂತಹ ಟ್ರಸ್ಟ್. ಆ ಗಿಳಿಗಿರಿ ರಂಗನಾಥನ ಒಕ್ಕಲಿನ ಕುಟುಂಬಗಳೆಲ್ಲ ಒಗ್ಗೂಡಬೇಕು. ಇವತ್ತೇನಾಗ್ತದೆ ಅಂದ್ರೆ ನಮ್ಮಲ್ಲಿ, ನಾನು ಆಗ್ಲೇ ಹೇಳ್ದಂಗೆನೆ, ಸಣ್ಣ ಸಣ್ಣ ತಪ್ಪುಗಳು ದೊಡ್ಡ ದೊಡ್ಡ ರೀತಿಯಲ್ಲಿ ಬಿಂಬಿತವಾಗುವಂಥದ್ದು, ಮನಸ್ತಾಪಗಳು, ಮನೆಯಲ್ಲಿ ಜಗಳ ಇದ್ದೇ ಇರ್ತದೆ. ಒಂದು ಕುಟುಂಬ ಅಂತ ಹೇಳಿದ್ರೆ ಎಲ್ಲವನ್ನ ಅನುಸರಿಸ್ಕೊಂಡು ಹೋಗುವಂತಕ್ಕೆ ಆ ವ್ಯವಸ್ಥೆಯಲ್ಲಿ ನಾವಿದ್ದಾಗ ಮಾತ್ರ ಅದು ಬಹಳ ಉತ್ತಮವಾದಂತಹ ಒಂದು ರೂಪವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಇವತ್ತೇನಾಗ್ತಾ ಇದೆ, ಯಾಕೆ ನಾವು ಕುಟುಂಬದಿಂದ ಎಲ್ಲರೂ ನ್ಯೂಕ್ಲಿಯರ್ ಕುಟುಂಬಗಳು ಬರ್ತಾ ಇದೀವಿ, ಸಣ್ಣ ಸಣ್ಣ ಭಾಗಗಳಾಗಿ ವಿಭಾಗ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಎಲ್ಲೋ ಒಂದು ಕಡೆ ಇರತಕ್ಕಂತಹ ನಂಬಿಕೆಗಳಿದೆಯಲ್ಲ, ಅದು ಅಪನಂಬಿಕೆಯಾಗಿ ಪರಿವರ್ತನೆ ಆಗ್ತಾ ಇರುವಂಥದ್ದು. ಅದರಿಂದನೇ ಸಾಕಷ್ಟು ತೊಂದರೆಗಳು, ನಮ್ಮಲ್ಲಿರ್ತಕ್ಕಂತಹ ಐಕ್ಯತಾ ಮನೋಭಾವ ಇದೆಯಲ್ಲ ಅದು ದೂರ ಆಗ್ತಾ ಇದೆ. ಹಾಗಾಗಿ ನಾವೇನು ಇಂಗ್ಲಿಷ್ನಲ್ಲಿ ಟ್ರಸ್ಟ್ ಅಂತೀವಲ್ಲ, ಆ ಟ್ರಸ್ಟ್ ಅನ್ನುವಂಥದ್ದಕ್ಕೆ ಮೊದಲನೇದಾಗಿನೇ ಟ್ರೆಷರ್ ಇರಬೇಕು. ಟಿ ಫಾರ್ ಟ್ರೆಷರ್. ಟ್ರೆಷರ್ ಅಂತ ಹೇಳಿದ್ರೆ ನಮ್ಮ ನಂಬಿಕೆ ಇರಬೇಕು. ಯಾರಲ್ಲಿ ನಂಬಿಕೆ ಇಲ್ವೋ ಅವರು ಯಾವುದನ್ನು ನಡೆಸಲಿಕ್ಕಾಗಲ್ಲ. ಇನ್ನೊಂದು ಎರಡನೇ ಪದ ಆರ್ ಅಂತ ಹೇಳಿದ್ರೆ
ರೆಸ್ಪಾನ್ಸಿಬಿಲಿಟಿ ಅಂತ ಜವಾಬ್ದಾರಿಯನ್ನ ಹೊರುವಂತಹ ಕೆಲಸ ನಾವು ಮಾಡ್ತೀವಿ. ಈಗ ನಾವು ಒಂದು ಸಂಘ ಮಾಡಿದೀವಿ ಅಂತ ಹೇಳಿದ್ರೆ ಯಾರೋ ಅಧ್ಯಕ್ಷನಿರ್ತಾನೆ, ಯಾರು ಕಾರ್ಯದರ್ಶಿ ಇರ್ತಾರೋ ಅವ್ರ ಮೇಲೆ ಎಲ್ಲವನ್ನ ಆರಿಸ್ಬಿಡ್ತಾರೆ. ನಾವು ಅವನಿಂದ ಅವ್ನು ತಾನೇ ಅಧ್ಯಕ್ಷ, ಅವ್ನು ತಾನೇ ಕಾರ್ಯದರ್ಶಿ, ಅವ್ನು ಮಾಡಿ ಇಲ್ಲ, ಎಲ್ಲರೂ ಎಲ್ಲವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬರು ಅದ್ರ ತಿಳಿದ ವಿಷಯ ಎಲ್ಲ ಸಹಕಾರಿಗಳು ಬೇಕು. ಯಾರು ವಿಶ್ವಾಸದಿಂದ ದುಡಿತಾರೆ ಅವರಿಗೆ ಭಗವಂತನು ಎಲ್ಲರಿಗೂ ಚಲಬೇಕು, ಬೇರೆಯವರಿಗೆ ಕಿತ್ತು ಬರಬೇಕು ಅನ್ನೋದು ಯಾವತ್ತೂ ವಿಚಾರ ಆಗಲ್ಲ. ಅವನು ತಾತ್ಕಾಲಿಕ ಅಷ್ಟೇ. ಆದ್ರಿಂದ ನಮಗೆ ದೇವರು ಕೊಟ್ಟಿರೋದನ್ನ ಹಚ್ಚಾದಂತೆ ಹಚ್ಚಬೇಕು. ಇದರಲ್ಲಿ ಒಂದು ಇಂಗ್ಲಿಷ್ಗೆ ಒಂದು ದಾರಿ. ಇನ್ನೊಂದು ವಿಚಾರ ಅಂತಂದ್ರೆ ಟ್ರೈನಿಂಗ್ ಕ್ಯಾಂಪ್ ಮಾಡಬೇಕು ಅಂತ ಕೂಡ ಚರ್ಚೆ ಇದೆ. ಅದು ನಿಮ್ಮನ್ನು ಇನ್ವೈಟ್ ಮಾಡ್ತೀವಿ. ಅದಕ್ಕೋಸ್ಕರ ಕರೆದ್ರು ನಾವು. ಕೆಲವರಿಗೆ ವಿಚಾರಧಾರ ತಿಳಿಸೋಕ್ಕೋಸ್ಕರ, ಸಂಸ್ಕಾರ ಕೊಡೋಕ್ಕೋಸ್ಕರ ಒಂದು ಅವಧಿ ಇರ್ತೀವಿ ನಾವು. ಅದನ್ನ ಅವಾಗ ಎಲ್ಲರೂ ಸೇರಿಸ್ತೀವಿ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಸೇರಿಸ್ತೀವಿ. ಪ್ರತಿ ತಿಂಗಳು 15 ದಿವಸ ಒಮ್ಮೆ ಸಭೆ ಪ್ರಾಣ ಮಾಡ್ತಾರೆ ಅಷ್ಟು. ನಾವು ಏನೇನು ಮುಂದೆ ಯೋಜನೆಗಳ ಬಗ್ಗೆ ಚರ್ಚೆ ಆಗ್ತದೆ, ಹಣಕಾಸು ವ್ಯವಸ್ಥೆ ಹಿಂಗಾಗ್ತದೆ, ಸರ್ಕಾರಿ ಯೋಜನೆ ಹಿಂಗಾಗ್ತದೆ, ಏನೇನು ಬೆನಿಫಿಟ್ ಕೊಡೋದ್ರ ಬಗ್ಗೆ ಚರ್ಚೆ ಆಗ್ತದೆ. ವೆಂಕಟೇಶ್ವರನ್ನ ಕರೆದಿದ್ದ ತಕ್ಷಣ ಅವ್ರಿಗೆ ಟ್ರಸ್ಟ್ ಅಂತ ಹೇಳಿರ್ಲಿಲ್ಲ. ಅವ್ರಿಗೆ ಬರ್ಬೇಕು, ನಾಳೆ ಕಾರ್ಯಕ್ರಮ ಇದು ಖಂಡಿತ ನಿಜ. ಯಾಕೆಂದ್ರೆ ಬಂದ್ಮೇಲೆ ಅವ್ರಿಗೆ ಅರ್ಥ ಆಗ್ಲಿ, ಖುಷಿ ಆಗ್ಲಿ ಅನ್ನೋದು ಮನಸ್ಸಲ್ಲಿ ಇತ್ತು. ಜೊತೆಗೆ ಅವ್ರಿಗೆ ಭಾವನೆಗಳಿದೆ, ಕೆಲವೊಂದು ವಿಚಾರಗಳಿದೆ. ಅವೆಲ್ಲರೂ ಕೂಡ ಈಗ ನೋಡಿದ್ಮೇಲೆ ಅಂತಾರೆ ಅವ್ರಿಗೆ ಕರೀತಾರೆ, ಫೋನ್ ಮಾಡಿ, ನಾಳೆ ಕರೀತಾರೆ, ಬೆಳಿತಾರೆ, ಊಟ ಒಂದ್ ದಿವಸಕ್ಕೆ ಏನಾದ್ರು ಮಾಡ್ಬೇಕಲ್ಲ, ನಿಮ್ ಟ್ರಸ್ಟ್ ಏನಾದ್ರು ವಾಪಸ್ ಕೊಡ್ಬೇಕಲ್ಲ, ಈ ಯೋಜನೆಯಲ್ಲಿ ನಿಮ್ಗೆ ಅನುದಾನ ಮಾಡ್ಕೊಡ್ತೀನಿ ನಾನು. ಈಗ ಸಾಮಾನ್ಯ ತಗೊಂಡೋಗಿದ್ದೀನಿ ಒಂದು ಮಾತ್ರ ನಾನು ಹೇಳೋದು ದೊಡ್ಡ ವ್ಯಕ್ತಿ ಅವ್ರಿಗೆ. ಅವ್ರ ಸಮಸ್ಯೆ ಬಂದಾಗ ನಾನು ಫೋನ್ ಮಾಡಿದರೆ ನಾನು ಸ್ಪಂದಿಸಿದ್ದೀನಿ. ಅವ್ರ ಜೊತೆಗೆ ಹೊಂದಾಣಿಕೆ ಕೂಡ ಆಗಿದೆ ನನಗೆ. ಈ ವಿಚಾರ ಇಟ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ಅವ್ರನ್ನ ಕರೆದಿದ್ದು. ಇನ್ನೆರಡು ಅಧಿಕಾರಿಗಳು ಬರ್ಬೇಕು, ಅವ್ರು ಸಂಜೆ ಹೋಗಿ ಭೇಟಿ ಮಾಡ್ತಾರೆ. ಅವ್ರು ಕೂಡ ಹೇಳಿದ್ರು ವಿಚಾರಗಳಿಂದ. ಅವ್ರ ಮುಂಚೆ ಗೊತ್ತು ಬೆಟ್ಟ ಸಿಕ್ಕಿದ್ರು, ಅವ್ರಿಗೆ ಹೇಳಿದ್ದೀನಿ. ಅದೇ ನಮ್ಮಲ್ಲಿ ಏನಿದೆ ಗೊತ್ತು ಕೂಡ ಒಂದು ಯೂನಿಟ್ ಇದೆ ಬೇಡದಾಗಿದ್ದೀನಿ. ಪ್ರದೀಪ್ ದೀಕ್ಷಿತ್ ಏನ್ ಹೇಳಿದರೆ ಆ ಏರಿಳಿತಗಳು, ಒತ್ತಗಳು ಎಲ್ಲವನ್ನೂ ತೋರಿಸಿದ್ದೀನಿ, ಎಲ್ಲವೂ ತಿಂತೀನಿ ನಾನು. ಆದ್ರೆ ತಾಳ್ಮೆಯಿಂದ ಆಸನ ಮಾಡಿದ್ದೀನಿ. ಯಾವಾಗ ಸತ್ಯ ಇಚ್ಛೆ ಬರುತ್ತೆ ಅನ್ನೋದಂದ್ರೆ ಒಳ್ಳೇದಾಗಿದ್ರೆ ಮಾತ್ರ ಸತ್ಯ ಇಚ್ಛೆ ಬರುತ್ತೆ. ಕೆಟ್ಟ ಮಾಡಿದ್ರೆ ಮಸ್ಕಿ ಇದೇ 24ಕ್ಕೆ ಪತ್ರಕರ್ತರ ಹಬ್ಬ, 3ನೇ ರಾಜ್ಯ ಸಮ್ಮೇಳನ ಸಾಲಿಮಠ. ಹೌದು, ಮಸ್ಕಿ ರಾಯಚೂರು. ಇದೇ ಮೇ 24ಕ್ಕೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಪತ್ರಕರ್ತರ ಹಬ್ಬ 3ನೇ ರಾಜ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಮಸ್ಕಿ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿನ ರವೀಂದ್ರ ಕಲಾಕ್ಷೇತ್ರದ ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ 3ನೇ ರಾಜ್ಯ ಸಮ್ಮೇಳನದ ಪತ್ರಕರ್ತರ ಹಬ್ಬದ ಸಂಭ್ರಮದ ಸಮಾರಂಭಕ್ಕೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸದಸ್ಯರು, ಹಿರಿಯ ಪತ್ರಕರ್ತರು ಪಾಲ್ಗೊಳ್ಳಲು ಕೋರಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳು, ಹೋರಾಟಗಾರರು, ಚಲನಚಿತ್ರ ನಟರು, ಆನಂದ್ ಗುರೂಜಿ ಸೇರಿದಂತೆ ನಾಡಿನ ವಿವಿಧ ಮಠಾಧೀಶರು ಹಾಗೂ ಮುಗಳಗೋಡದ ಪೂಜ್ಯರು ಸೇರಿದಂತೆ ಮುಖ್ಯಮಂತ್ರಿ, ಮಾಧ್ಯಮ ಸಲಹೆಗಾರ ಪ್ರಭಾಕರ್, ಸಚಿವರು, ಶಾಸಕರು ಪಾಲ್ಗೊಳ್ಳಲಿದ್ದಾರೆ. ವಿಶೇಷ ಕಲಾ ತಂಡಗಳು ಪಾಲ್ಗೊಂಡು ಕಲೆ ಅನಾವರಣಗೊಳಿಸಲಿವೆ. ನಿವೃತ್ತ ನ್ಯಾಯಾಧೀಶ ಸಂತೋಷ್ ಹೆಗಡೆ ಅವರಿಂದ ಪತ್ರಕರ್ತರ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ನೀವು ಬನ್ನಿ, ಇನ್ನಿತರರನ್ನು ಕರೆತಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಾಲಿಮಠ ರಾಜ್ಯದ ಪತ್ರಕರ್ತರಲ್ಲಿ ವಿನಂತಿಸಿಕೊಂಡಿದ್ದಾರೆ. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ. ಕುಡಿಯುವ ನೀರಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾನ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಸಲಹೆ. ಪಿಡಿಒಗಳು ಕೇಂದ್ರ ಸ್ಥಾನದಲ್ಲಿದ್ದು ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ. ರಾಹುಲ್ ರತ್ನಂ ಪಾಂಡೆ. ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಪಿಡಿಒಗಳು ಕೇಂದ್ರ ಸ್ಥಾನದಲ್ಲಿದ್ದು ಮುಂಜಾಗ್ರತೆಯಿಂದ ನೋಡಿಕೊಳ್ಳಬೇಕು ಎಂದು ಕೊಪ್ಪಳ ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ರತ್ನಂ ಪಾಂಡೆ ಅವರು ಹೇಳಿದರು. ಯಲಬುರ್ಗಾ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಯಲಬುರ್ಗಾ ಹಾಗೂ ಕುಕನೂರು ವತಿಯಿಂದ ಆಯೋಜಿಸಿದ್ದ ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಕುಡಿಯುವ ನೀರಿನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜೆಜೆಎಂನ ಸಂಪರ್ಕಿತ ನಲ್ಲಿಗಳನ್ನು ಗ್ರಾಮಗಳಿಗೆ ವಹಿಸಬೇಕು. ಅವುಗಳನ್ನು ಪಿಡಿಒ ಅವರು ಸರಿಯಾಗಿ ನಿರ್ವಹಿಸಿಕೊಂಡು ಹೋಗಬೇಕು. ಈ ಕುರಿತು ಮುಂದಿನ ತಿಂಗಳು ಮತ್ತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದರು. ಗ್ರಾಮ ಪಂಚಾಯಿತಿ ವಾರು ಡಿಬಿಒಟಿ ಹಾಗೂ ಜಲಜೀವನ್ ಮಿಷನ್ ಯೋಜನೆ ಕುಡಿಯುವ ನೀರು ಸರಬರಾಜು ಆಗುತ್ತಿರುವ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಸಂಪೂರ್ಣವಾಗಿ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಯಲಬುರ್ಗಾ ಕೊಕನೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂತೋಷ್ ಪಾಟೀಲ್ ಬಿರಾದಾರ್, ಕೊಪ್ಪಳ ಜಿಲ್ಲಾ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರು, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಯಲಬುರ್ಗಾ ಹಾಗೂ ಎಲ್ ಮತ್ತು ಟಿ
ಡಿಬಿಒಟಿ ತಾಂತ್ರಿಕ ಅಧಿಕಾರಿಗಳು ಸಿಬ್ಬಂದಿ ಯಲಬುರ್ಗಾ ಹಾಗೂ ಕುಕನೂರು ತಾಲೂಕಿನ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕಾ ಪಂಚಾಯಿತಿ ಸಿಬ್ಬಂದಿಯವರು ಹಾಜರಿದ್ದರು. ಸಿಎ ಆದಿ ಎನ್ಕೆಎಸ್ ಟಿವಿ4 ನ್ಯೂಸ್ ಯಲಬುರ್ಗಾ. ಪೊಲೀಸ್ ಇಲಾಖೆ ವತಿಯಿಂದ ಗ್ರಾಮಸ್ಥರಿಗೆ ಮತ್ತು ವಿದ್ಯಾರ್ಥಿನಿಗೆ ಅಭಿನಂದನೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಯಿನಿ ಗ್ರಾಮದ ಶ್ರೀ ಮರಳುಸಿದ್ದೇಶ್ವರ ಸ್ವಾಮಿ ದಿನಾಂಕ 2/5/2025 ಶುಕ್ರವಾರದಂದು ನಡೆದಿರುವ ಮಹಾರಥೋತ್ಸವದಲ್ಲಿ ಮತ್ತು ಮರುದಿನ ತೈಲಾಭಿಷೇಕ ಕಾರ್ಯಕ್ರಮದಲ್ಲಿ ಬಂದೋಬಸ್ತ್ ಮತ್ತು ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಜೊತೆಗೆ ಕೆಲವು ಗ್ರಾಮಸ್ಥರು ಕೈಜೋಡಿಸಿ ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡಿದ್ದ ಶಾಂತಿಯುತವಾಗಿ ನಡೆಯಲು ಕಾರಣರಾದ ಉಜ್ಜಯಿನಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಸಪ್ಪ, ಕರುಗೋಡು, ಸಿದ್ದೇಶ್, ಚೌಡಪ್ಪ, ರೇವಣ ಹಾಗೂ ರಥವು ಸರಾಗವಾಗಿ ಸಾಗಲು ಸಹಕರಿಸಿದ ರವೀಂದ್ರ ಆಚಾರಿ, ಸಿದ್ದಲಿಂಗ ಆಚಾರಿ ಮತ್ತು ತೈಲಾಭಿಷೇಕದ ಸಂದರ್ಭದಲ್ಲಿ ನೇರ ಪ್ರಸಾರವನ್ನು ಎಲ್ಇಡಿ ಮೂಲಕ ಸಾರ್ವಜನಿಕರಿಗೆ ಪ್ರದರ್ಶಿಸಿದ ಫೋಟೋ ರವಿ ಕೆಲವು ಗ್ರಾಮಸ್ಥರಿಗೆ ಮತ್ತು ಕೊಟ್ಟೂರು ಪೊಲೀಸ್ ಠಾಣೆಯ ಮಹಿಳಾ ಪೊಲೀಸ್ ಶ್ರೀಮತಿ ಮಂಜುಳಾ ಅವರ ಮಗಳು ಎಸ್ಎಲ್ಸಿ ಪರೀಕ್ಷೆಯಲ್ಲಿ 98% ಅಂಕಗಳನ್ನು ಗಳಿಸಿ ಕುಮಾರಿ ಮಾಧುಶ್ರೀ ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆ ವತಿಯಿಂದ ದಿನಾಂಕ 5/5/2025 ಸೋಮವಾರದಂದು ಕೊಟ್ಟೂರು ಪೊಲೀಸ್ ಠಾಣಾ ಆವರಣದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿ, ಸಿಪಿಐ ವೆಂಕಟ ಸ್ವಾಮಿ, ಪಿಎಸ್ಐ ಗೀತಾಂಜಲಿ ಶಿಂದೆ ಮತ್ತು ಪೊಲೀಸ್ ಸಿಬ್ಬಂದಿಗಳಾದ ನಾಗಪ್ಪ, ಸಿದ್ದೇಶ್, ಕೊಟ್ರೇಶ್, ವಿಷ್ಣು, ಕಲೇಶ್, ಯರಿಸ್ವಾಮಿ, ಬಸವರಾಜ್ ಹಾಗೂ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಾದ ಲಕ್ಷ್ಮೀಬಾಯಿ, ಮಂಜುಳಾ ಹಾಗೂ ಇತರರು ಉಪಸ್ಥಿತರಿದ್ದರು. ಚಿಗಟೇರಿ ಜಯಪ್ಪ, ಎನ್ಕೆಎಸ್ ಟಿವಿ4 ನ್ಯೂಸ್ ವಿಜಯನಗರ. ಗಂಗಾವತಿ ನಗರದ ಭಗೀರಥ ವೃತ್ತದಲ್ಲಿ ಶ್ರೀ ಭಗೀರಥರ ಜಯಂತ್ಯೋತ್ಸವವನ್ನು ಉಪ್ಪಾರ ಸಮಾಜದ ಬಾಂಧವರಿಂದ ಆಚರಣೆ ಮಾಡಲಾಯಿತು. ಉಪ್ಪಾರ ಸಮಾಜದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಅಮರಜ್ಯೋತಿ ಮಾತನಾಡಿ, ಜಾತಿ ಜನಗಣತಿಯಲ್ಲಿ ಉಪ್ಪಾರ ಸಮಾಜವನ್ನ ಕಡಿಮೆ ತೋರಿಸಲಾಗಿದೆ. ಜನಗಣತಿ ಸರಿಯಾಗಿ ಆಗಿಲ್ಲ. ಸಮಾಜ ಬಾಂಧವರು ರಾಜ್ಯದಾದ್ಯಂತ ಸುಮಾರು 20 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿದ್ದು, ಸೋರಿಕೆ ಮಾಹಿತಿ ಪ್ರಕಾರ ಕೇವಲ 7 ಲಕ್ಷ ಎಂದು ತೋರಿಸಲಾಗಿದೆ. ಸರ್ಕಾರ ಆಗಿರುವ ನ್ಯೂನತೆ ಸರಿಪಡಿಸಲು ಮತ್ತೊಮ್ಮೆ ಗಣತಿ ಮಾಡಬೇಕು, ಉಪಜಾತಿಗಳ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಸೂಕ್ತ ಅನುದಾನ ಒದಗಿಸುವ ಮೂಲಕ ಆರ್ಥಿಕ ನೆರವಿಗೆ ಮುಂದಾಗಬೇಕು ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ಆರ್ ಶ್ರೀನಾಥ್ ಹೇಳಿದರು. ಮಾಜಿ ಸಚಿವ ಮಲ್ಲಿಕಾರ್ಜುನ್ ನಾಗಪ್ಪ ಮತ್ತು ಮಾಜಿ ಶಾಸಕ ಪರಣ ಮುನ್ವಳಿ ಮಾತನಾಡಿ, ಪ್ರಯತ್ನಶೀಲರಿಗೆ ಶ್ರೀ ಭಗೀರಥರ ಮಾರ್ಗದರ್ಶನರಾಗಿದ್ದಾರೆ. ಆತನ ಆದರ್ಶ ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ನೂತನ ಅಧ್ಯಕ್ಷೆ ಹೀರಾಬಾಯಿ, ನಗರಸಭೆ ಮಾಜಿ ಅಧ್ಯಕ್ಷ ದರೋಜಿ ದಾನಪ್ಪ, ಹಾಲಿ ಸದಸ್ಯರಾದ ವಾಸುದೇವನವಲಿ, ಸೋಮನಾಥ್ ಭಂಡಾರಿ, ತಾಲೂಕಾ ಉಪ್ಪಾರ ಸಮಾಜದ ಗೌರವಾಧ್ಯಕ್ಷ ಯಲ್ಲಪ್ಪ ಕಟ್ಟಿಮನಿ, ಕಾರ್ಯಾಧ್ಯಕ್ಷ ಮುಕ್ಕಣ್ಣ ಮಾನಳ್ಳಿ, ಉಪಾಧ್ಯಕ್ಷ ಗೋವಿಂದಪ್ಪ ಹುಲ್ಗಿ, ಕಾರ್ಯದರ್ಶಿ ಗೋವಿಂದಪ್ಪ ಚಿಲಕಟ್ಟು, ಶರಣಪ್ಪ ಕಟ್ಟಿಮನಿ, ಸದಸ್ಯ ಹುಲಿಗಿ ಯಮನೂರಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಶರಣಪ್ಪ, ಎನ್ಕೆಎಸ್ ಟಿವಿ4 ನ್ಯೂಸ್, ಗಂಗಾವತಿ. ಎಚ್ಆರ್ ಶ್ರೀನಾಥ್ ದಣಿಯವರು ಹಾಗೂ ಇನ್ನೂ ಹಲವಾರು ಗಣ್ಯಮಾನ್ಯರು ನಮ್ಮ ಒಂದು ಭಗೀರಥ ಸರ್ಕಲ್ನಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗೀರಥನ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಸಮಾಜದ ಎಲ್ಲ ಬಾಂಧವರಿಂದ ತುಂಬು ಹೃದಯದ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಭಕ್ತ ಕೋಟಿ ಜನ ಪೂಜ್ಯ ದೈವಂ ಭಗೀರಥಂ ಗುರು ಮಹಾದೇವಂ ಎನ್ನುವಂತೆ ಭಗೀರಥನ ಆಶೀರ್ವಾದ ಸರ್ವ ಸಮಾಜಕ್ಕೆ ಇರಬೇಕು. ಯಾಕಂದರೆ ಭಗೀರಥ ಪ್ರಯತ್ನದಿಂದಲೇ ಈ ಭೂಮಿಗೆ ಗಂಗೆಯನ್ನು ಧರೆಗಿಳಿಸಿದ್ದಾನೆ. ಇದರಿಂದ ಎಲ್ಲ ಪ್ರತಿಯೊಬ್ಬ ಮನುಕುಲಕ್ಕೆ ಬೇಕಾದಂಥ ಒಂದು ಗುರು ಅಂದರೆ ಭಗೀರಥ ಮಹರ್ಷಿಯವರು. ಇವರ ಕೃಪಾ ಆಶೀರ್ವಾದ ಸರ್ವ ಜನಾಂಗಕ್ಕೆ ಇರಬೇಕಂತ ಈ ಮೂಲಕ ಭಗೀರಥ ಮಹರ್ಷಿಯ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾರೆ. ಇವತ್ತಿನ ಭಗೀರಥ ಸಮಾಜದ ವತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಶ್ರೀನಾಥ್ರವರೇ, ಅವರೇ ಹಾಗೂ ನೂತನವಾಗಿ ನಗರಾಧ್ಯಕ್ಷ ಹೀರಾಬಾಯಿ ಅವರೇ ಹಾಗೂ ನಗರಸಭಾ ಸದಸ್ಯರಿರುವಂಥ ಸಮಾಜ ಮುಖಂಡರ ಇವತ್ತು ಇಡೀ ರಾಜ್ಯದಲ್ಲಿ ಭಗೀರಥ ಸಮಾಜವರು ಒಂದು ಕಾರ್ಯಕ್ರಮ ದೊಡ್ಡ ಪ್ರಮಾಣ ಹಾಕಿದ್ದಾರೆ. ಪ್ರತಿ ವರ್ಷ ನಮ್ಮ ಗಂಗಾವತಿ ನಗರದಲ್ಲಿ ಕೂಡ ನಮ್ಮ ಸಮಾಜದವರು ಇವತ್ತು ಭಗೀರಥ ಸರ್ಕಲಲ್ಲಿ ಪೂಜೆ ಮಾಡಿ ಒಂದು ಸಂಸ್ಕಾರ ಮಾಡ್ತಿದ್ದಾರೆ. ಇದು ಮುಂದೆ ಈಗ ಆಗಲಿ, ಯಾಕಂದರೆ ಒಂದು ಸಮಾಜವನ್ನು ಉನ್ನತ ಬೆಳೆ ಅಂತ ಆಶಿಸ್ತೀನಿ. ನಗರದ ಸಮಸ್ತ ನಾಗರಿಕರಿಗೆ ಭಾಗೀರಥ ಮಹರ್ಷಿಗಳ ಜಯಂತ್ಯೋತ್ಸವ ಹಂಗಾಗಿ ಶುಭಾಶಯಗಳನ್ನು ಕೋರ್ತಾ ಇವತ್ತು ಭಾಗೀರಥ ಸಮಾಜ
ಭಾಳಷ್ಟು ಹಿಂದುಳಿದಿದೆ. ಇವತ್ತು ಸರ್ಕಾರ, ಯಾವುದೇ ಸರ್ಕಾರ ಬಂದರೂ ಕೂಡ ಸಮಾಜದ ಏಳಿಗೆಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದರಿಂದ ಇವತ್ತು ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಹೆಚ್ಚಿನ ಒಂದು ಅನುದಾನ ಏನಪ್ಪ ಅಂದರೆ ಭಾಗೀರಥ ಅಭಿವೃದ್ಧಿ ನಿಗಮ ಕೊಡಬೇಕಂತ ಹೇಳಿ. ಯಾಕಂದರೆ ಹಿಂದೆ ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಅದರಿಂದ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಅಂತೇಳಿ ಒಂದು ವಿಶ್ವಾಸ ಇದೆ. ಅದರಿಂದ ಎಲ್ಲರಿಗೂ ಇನ್ನೊಮ್ಮೆ ಈ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾಲ್ಕು ಮಾತನ್ನು ಸಾಗರದಲ್ಲಿ ಪೂಜ್ಯ ಭಗೀರಥ ಮಹರ್ಷಿಗಳ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡೋದ್ರ ಜೊತೆಗೆ ಉತ್ತಮವಾಗಿ ಎಲ್ಲರಿಗೂ ಜಯಂತಿಯ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ಪೂಜ್ಯರ ಒಂದು ತತ್ವ ಆದರ್ಶ, ಅವರ ಜೀವನದಲ್ಲಿ ಅವರ ಸಿದ್ಧಾಂತಗಳನ್ನು ನಾವು ಸಹಿತ ಆಚರಣೆ ಮಾಡೋದ್ರ ಮುಖಾಂತರ ಪೂಜ್ಯರ ಒಂದು ಜಯಂತಿಗೆ ಹೆಚ್ಚಿನ ಅರ್ಥವನ್ನು ಕೊಡುವಂಥ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಇವತ್ತು ಯಾವುದೇ ಸರ್ಕಾರದಲ್ಲಿ ಆ ಸಮಾಜ ಬೆಳೀಲಿಕ್ಕೆ ಆ ಒಂದು ಮಹರ್ಷಿಗಳ ಒಂದು ವಿಶೇಷವಾದಂಥ ಅವರ ದಾರಿಯಲ್ಲಿ ಬೆಳೆಯುವುದರ ಮುಖಾಂತರ ಮೂಗುದಳ ಬೆಟ್ಟ ಗೊಲ್ಲರಹಟ್ಟಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ. ಮೂಲಭೂತ ಸೌಕರ್ಯಗಳನ್ನು ತಕ್ಷಣವೇ ಒದಗಿಸಬೇಕು ಮತ್ತು ಪ್ರತಿಯೊಂದು ಮನೆಗಳಿಗೂ ಮೊಬೈಲ್ ಶೌಚಾಲಯಗಳನ್ನು ನೀಡಬೇಕೆಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ತಿಳಿಸಿದರು. ತಾಲೂಕಿನ ಕೇಟಿಹಳ್ಳಿ ಗ್ರಾಮ ಪಂಚಾಯಿತಿಯ ಮೂಗುದಳ ಬೆಟ್ಟ ಗ್ರಾಮದ ಗೊಲ್ಲರಹಟ್ಟಿಗೆ ಭೇಟಿ ನೀಡಿ ಜನರಿಂದ ಗೊಲ್ಲರಹಟ್ಟಿಯ ಕುಂದುಕೊರತೆಗಳ ಮಾಹಿತಿ ಪಡೆದು ನಂತರ ಅವರು ಮಾತನಾಡುತ್ತಾ, ಮೂಲಭೂತ ಸೌಕರ್ಯಗಳಿಂದ ಯಾವುದೇ ಗ್ರಾಮವು ವಂಚಿತವಾಗಬಾರದು. ಇಲ್ಲಿನ ಜನರಿಗೆ ಶುದ್ಧ ಕುಡಿಯುವ ನೀರು, ಶೌಚಾಲಯ, ಬೀದಿ ದೀಪಗಳು ಮತ್ತು ಸೂಕ್ತ ರೀತಿಯ ಚರಂಡಿಗಳನ್ನು ತಕ್ಷಣವೇ ಒದಗಿಸಬೇಕೆಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮಂಜುನಾಥ್ ರವರಿಗೆ ತಾಕೀತು ಮಾಡಿದರು. ನಂತರ ತಹಶೀಲ್ದಾರ್ ವರದರಾಜು ರವರು ಮಾತನಾಡುತ್ತಾ, ಮೂಗುದಳ ಬೆಟ್ಟದ ಗ್ರಾಮದ ಸರ್ವೆ ನಂಬರ್ 166/1ರಲ್ಲಿ ಒಟ್ಟು 2 ಎಕರೆ 26 ಗುಂಟೆ ವಿಸ್ತೀರ್ಣದ ಜಮೀನಿನಲ್ಲಿ ಮನೆ ಹಾಗೂ ಗುಡಿಸಲುಗಳನ್ನು ಕಟ್ಟಿಕೊಂಡು ಹಲವು ವರ್ಷಗಳಿಂದ ವಾಸವಾಗಿರುತ್ತಾರೆ. ಅದರ ಪಕ್ಕದ ಜಮೀನ ಮಾಲೀಕರು ಈ ಜಾಗವು ನನಗೆ ಸೇರಿದ್ದು ಎಂದು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಡಿಷನಲ್ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ಹಾಗೂ ತಾಲೂಕಿನ ತಹಶೀಲ್ದಾರ್ ನ್ಯಾಯಾಲಯ ಮತ್ತು ಮಧುಗಿರಿ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಗೊಲ್ಲರಹಟ್ಟಿಯಲ್ಲಿ ಮನೆ ಕಟ್ಟಿಕೊಂಡಿರುವವರ ಪರವಾಗಿ ಆದೇಶವಾಗಿರುತ್ತದೆ. ಮೇ 16ರಂದು ಮಧುಗಿರಿ ನ್ಯಾಯಾಲಯದಲ್ಲಿ ಈ ಪ್ರಕರಣದ ತೀರ್ಪು ಪ್ರಕಟವಾಗುತ್ತದೆ. ನಂತರ ನ್ಯಾಯಾಲಯದ ಆದೇಶದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ವರದಿ ಅನಿಲ್ ಯಾದವ್, NKS TV4 ಪಾವಗಡ. ವಯಸ್ಸು ಮಕ್ಕಳು, ಋತುಮತಿಯಾದಂಥ ಮಕ್ಕಳು, ಯಾರು ಹಾಸ್ಟೆಲಲ್ಲಿ ಓದ್ತಾ ಇರೋ ಮಕ್ಕಳು ಇಲ್ಲಿ ಬಂದು ಉಳ್ಕೊಳ್ಳೋಕ್ಕೆ ತಯಾರಿಲ್ಲ. ತಾಯಿಗಳು ಇಲ್ಲಿಂದ ಕೊಟ್ಟಿರೋ ಹೆಣ್ಮಕ್ಳು ಯಾರು ಈ ಮನೆಗೆ ಬಂದು ಉಳ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕಂದರೆ ಸ್ನಾನದ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಬೆಟ್ಟದ ಕೆಳಗಡೆ ಏನೋ ಬಾತ್ರೂಮ್ ಮಾಡಿದಾರಂತೆ, ಅದು ರೆಡಿ ಬರ್ತಾರೆ. ಬಟ್ ಯಾರು ಇಲ್ಲಿಂದ ಹೋಗಿ ಅಲ್ಲಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲಿಗೆ ಇದು ಇತ್ಯಂತ ಟೋಟಲ್ ಇದೆ. ಅದು 3 ಕಡೆ ಎಲ್ಲ ಗೊಲ್ಲರಹಟ್ಟಿ ನಿಮ್ಮ ಪರನೇ ಆಗಿದೆ. ಜೂನ್ 16ಕ್ಕೆ ಸಹ ಅದು ಮೇ 16ಕ್ಕೆ ಜೂನ್ 16ಕ್ಕೆ ಮತ್ತೆ ಜಡ್ಜ್ಮೆಂಟ್ ಇದೆ. 99.9% ಅದು ನಿಮ್ಮ ಕಡೆನೇ ಆಗುತ್ತೆ. ಅದು ಬಂದಿದ್ದ ಮರು ದಿವಸನೇ ಎಲ್ಲ ಕಾಮಗಾರಿ ಚಾಲು ಆಗುತ್ತೆ. ಅದು ಒಂದು ಕಡೆ. ಎರಡನೇದು, ಇದು ಮೂಲಭೂತ ಸೌಕರ್ಯ ಯಾರಿಗೂ ಇಲ್ಲ ಅಂತ ಹೇಳೋಂಗಿಲ್ಲ. ನಾಳೆನೆ ಜಿಲ್ಲಾಡಳಿತದವರು ಎಲ್ಲ ಮೊಬೈಲ್ ಶೌಚಾಲಯನ ಇಲ್ಲಿ ಪ್ರತಿ ಮನೆಗೂ ನಿರ್ಮಾಣ ಮಾಡಿಕೊಡ್ಲೇಬೇಕು. ಇದಕ್ಕಿಲ್ಲ ಅಂತ ಹೇಳೋಕ್ಕೆ ಸಾಧ್ಯತೆ ಇಲ್ಲ. ಯಾವ ಹೆಣ್ಣು ಮಕ್ಕಳು ಸೀರೆ ಕಟ್ಕೊಂಡು ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ಆ ಥರ ಅದು ನಮ್ಮ ಒಂದು ಭಾರತ ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಈ ಥರ ವ್ಯವಸ್ಥೆ ಇದೆ ಅಂತಂದರೆ ಯಾರು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಬೆಳಗ್ಗೆ ಬಂದಿದೆ. ನಾನು ಮೊನ್ನೆ ಆ ನ್ಯೂಸ್ ಪೇಪರ್ ವಿಜಯವಾಣಿ ಅವ್ರು ಕವರ್ ಮಾಡಿದ್ರು ಅನ್ಸುತ್ತೆ ಇದನ್ನು. ಆ ಪೇಪರ್ ನಾನು ನೋಡಿದ್ದೆ ಆ್ಯಕ್ಚುಲಿ. ಆ ಥರ ವ್ಯವಸ್ಥೆ ಬೇಡ. ನಾಳೆನೆ ಜಿಲ್ಲಾಡಳಿತ ಇದರಿಂದ, ನಮ್ಮ ಪಂಚಾಯತಿ ಇದರಿಂದ, ನಮ್ಮ EO, ತಹಶೀಲ್ದಾರ್ ಎಲ್ಲರೂ ಇದ್ದಾರೆ. ನಾನು DC ಅವ್ರಿಗೂ ಮಾತಾಡ್ತೀನಿ. ಎಲ್ಲಿವರೆಗೂ ಇದು ಇತ್ಯರ್ಥ ಆಗಲ್ವೋ ಅಲ್ಲಿವರೆಗೂ ಹೆಣ್ಮಕ್ಳಿಗೆ ಗೌರವದಿಂದ ಸ್ನಾನ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ನೀವೆಲ್ಲ ಮಾಡಿಕೊಡ್ಬೇಕು. ಅಧಿಕಾರದಿಂದ, ಸರ್ಕಾರದಿಂದ ನಿಮಗೆ ಮಾಡಿಕೊಡ್ತಾರೆ. ಎರಡನೇದು, ಲೈಟ್ಗಳಿಲ್ಲ. ನಾಳೆನೇ ಲೈಟ್ಗಳು ಹಾಕ್ಸ್ಬೇಕು.
ಜನರ ಮಾತು ಒಪ್ಕೋಬೇಕ, ನಿಮ್ಮ ಮಾತು ಒಪ್ಕೋಬೇಕ? ನಾನು ಊರಿಗೆ ಬಂದಿದ್ದೀನಿ ತಾನೆ, ಊರಿನವ್ರ ನೀವು ಸ್ವಲ್ಪ ಒಂದು ಕೆಲಸ ಮಾಡ್ತೀವಿ ನೋಡ್ರಿ, ಇಲ್ಲೆಲ್ಲ ಕರಡಿ ಇರೋ ಜಾಗ ಆಯ್ತಾ, ಇತ್ಯರ್ಥ ಅದಾಗ್ತಿದೆ. ಬಟ್ ಮೂಲಭೂತ ಸೌಕರ್ಯ ಯಾರು ಇಲ್ಲ ಅಂತ ಹೇಳೋಂಗಿಲ್ಲ. ಇಲ್ಲಿ ಬಾವಿ ಇದೆ, ಬಾವಿ ಸಾರ್ವಜನಿಕ, ಸ್ವಾರ್ಥ ಅಲ್ಲ. ಯಾರ್ದು ಯಾವ ಜಮೀನ್ದಾರ ಇದ್ರು ನಿಮ್ಮದೇ ಜಾಗದಲ್ಲಿ ಬಾವಿ ಇದ್ರು ಅದು ನಿಮ್ದಿಲ್ಲ, ಸಾರ್ವಜನಿಕ ಅದು. ಫಸ್ಟು ಆ ಬಾವಿನೆಲ್ಲ ಕ್ಲಿಯರ್ ಮಾಡಿ ಕುಡಿಯೋ ನೀರಿನ ವ್ಯವಸ್ಥೆ ಅವ್ರು ಬೇಕಾದ್ರೆ ಉಪಯೋಗ ಮಾಡ್ಕೊಳ್ಳಿ, ಯಾರು ಮುಚ್ಚಾಕಬಾರ್ದು. ನಾಳೆ ಜಮೀನು ಯಾರಿಗಾಗತ್ತೆ ಅದ್ರ ಹೋಗಲಿ, ನಾವಿಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಬಾವಿ ಇಂಥವೆಲ್ಲ ಸಾರ್ವಜನಿಕ ಒಂದು ತಿಳ್ಕೋಬೇಕು, ಗೊತ್ತಾಯ್ತಾ? ಮೊದಲು ಇಲ್ಲಿ ಮತ್ತೆ ನೀರಿನ ವ್ಯವಸ್ಥೆ ಇದೆ ಅಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ. 16ನೇ ತಾರೀಕು ಜಡ್ಜ್ಮೆಂಟ್ ಬಂದಿದ ನಂತರ ನಿಮ್ಮ ಇದ್ರೊಳಗಡೆ ಅಂಗನವಾಡಿನೂ ಆಗುತ್ತೆ. ನಿಮಗೆ ಏನೇನೆಲ್ಲ ಸೌಕರ್ಯ ಬರಬೇಕು ಅದನ್ನೆಲ್ಲ ಖಂಡಿತವಾಗ್ಲೂ ಸರ್ಕಾರದಿಂದ ಮಾಡ್ತಾರೆ. ಹಕ್ಕುಪತ್ರಗಳನ್ನು ಇಮ್ಮಿಡಿಯೇಟ್ಲಿ ನಿಮಗೆ ಕೊಡುವಂಥ ವ್ಯವಸ್ಥೆ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳು ಖಂಡಿತವಾಗ್ಲೂ ಮಾಡ್ತಾರೆ. ಜೂನ್ 16ಕ್ಕೆ ಕೋರ್ಟಲ್ಲಿದೆ, ಹೈಕೋರ್ಟಲ್ಲಿದೆ. ಆ ಜಡ್ಜ್ಮೆಂಟ್ ಬಂದಿದ ತಕ್ಷಣ ನಿಮಗೆ ನಿಮ್ದು ಏನೇನಿದೆ ಎಲ್ಲವನ್ನು, ಯಾಕಂದರೆ ನಾನು ಇಲ್ಲಿ ತನಕ ಬಂದಿದ್ದೀನಂದರೆ ನಾವು ಎಲ್ಲವನ್ನ ಫಾಲೋ ಮಾಡ್ತೀವಿ ನಾವು. ಯಾಕಂದರೆ ಇವರು ನಮಗೆ ರಿಪೋರ್ಟ್ ಇವ್ರು ಮಾಡೇ ನನಗೆ ರಿಪೋರ್ಟ್ ಕೊಡ್ಬೇಕ್ರಿ. ಇವ್ರು ರಿಪೋರ್ಟ್ ಕೊಟ್ಟಿದ್ದನ್ನು ನಾವು, ನಮ್ಗೆ ಅಕಸ್ಮಾತ್ ಇವರು ರಿಪೋರ್ಟ್ ಕೊಡಲಿಲ್ಲ ಅಂತಂದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಘನ ಸರ್ಕಾರಕ್ಕೆ ನಾವು ಬರೆದು ಇಲ್ಲಿ ಸಮಸ್ಯೆಯನ್ನು ಫಸ್ಟ್ ನಾಳೆಯಿಂದನೇ ಎಲ್ಲರ ಮನೆ ಒಳಗೂ ಸ್ನಾನದ್ದು ಮೊಬೈಲ್ ಶೌಚಾಲಯ ಅವ್ರಿಗೆ ಯಾವುದು ತೊಂದರೆ ಆಗ್ತದೆ ಇನ್ಸ್ಟಾಲ್ ಮಾಡ್ತಾರೆ, ಮಾಡಲೇಬೇಕು. ನಿಮ್ಮ ಮಕ್ಕಳು ಮಹಿಳೆಯ ಕೊಲೆ ಆರೋಪಿಯನ್ನ ಪತ್ತೆ ಹಚ್ಚಿದ ಪೊಲೀಸ್ ಅಧಿಕಾರಿಗಳಿಗೆ ಬಹುಮಾನ ಘೋಷಿಸಿದ ಗದಗ ಎಸ್ಪಿ ಬಿಎಸ್ ನೇಮಗೌಡ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೊರಳಂಗಿ ಗ್ರಾಮದ ಹದ್ದಿನಲ್ಲಿ ಬರುವ ಬಸವೇಶ್ವರ ಕಟ್ಟಿ ಹತ್ತಿರ ಕಳೆದ 23ರಂದು ಶಿರಹಟ್ಟಿ ತಾಲೂಕಿನ ದೇವಿಹಾಳ ಗ್ರಾಮದ ಲಕ್ಷ್ಮಿ ಆನಂದ್ ಇಂಗ್ಳಿಗಿ ಎಂಬ 33 ವರ್ಷದ ಮಹಿಳೆ ಮದುವೆಯಾಗಿ 3 ಜನ ಮಕ್ಕಳು ಇದ್ರು. ಇವಳು ಗಂಡನ ಮನೆ ಬಿಟ್ಟು ತವರು ಮನೆ ನೆಲೋಗಲ್ ಸೇರಿದ್ರು. ಇದರಿಂದ ಮನೆ ಮತ್ತು ಮಕ್ಕಳ ಜೀವನಕ್ಕಾಗಿ ಮಂಗಳೂರಿಗೆ ಒಬ್ಬಳೇ ದುಡಿಯಲು ಹೋದಾಗ ಅಲ್ಲಿ ಸುನೀಲ್ ಅಶೋಕ್ ಮಲ್ಲಾರಿ ಎಂಬ ಯುವಕನೊಂದಿಗೆ 1 ವರ್ಷದಿಂದ ಅನೈತಿಕ ಸಂಬಂಧವನ್ನ ಹೊಂದಿಕೊಂಡಿದ್ರು. ಅನೈತಿಕ ಸಂಬಂಧ ಹೊಂದಿದ ವ್ಯಕ್ತಿ ಹಾಗೂ ಆತನೊಂದಿಗೆ 2-3 ಜನ ಕೂಡಿ ದಿನಾಂಕ 22ರಂದು ರಾತ್ರಿ 10 ಗಂಟೆಯಿಂದ ದಿನಾಂಕ 23 ಬೆಳಗ್ಗೆ 6 ಗಂಟೆ ನಡುವಿನ ಅವಧಿಯಲ್ಲಿ ಕೊಲೆ ಮಾಡಿ ಸೊರಳಂಗಿ ಗ್ರಾಮದ ಹತ್ತಿರ ಸರುವಿನಲ್ಲಿ ತಂದು ಹಾಕಿ ಹೋಗಿದ್ರು. ಈ ಕುರಿತು ಮೃತ ಮಹಿಳೆಯ ಅಕ್ಕ ಸಾವಕ ಯಲ್ಲಪ್ಪ ಪಾಟೀಲ್ ಅವರು ನೀಡಿರುವ ಪ್ರಕರಣವನ್ನ ಬೆನ್ನಹತ್ತಿದ ಶಿರಹಟ್ಟಿ ಮತ್ತು ವೃತ್ತ ಸಿಪಿಐ ನಾಗರಾಜ್ ಮಾಡಳ್ಳಿ, ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್, ಗಡದ ಕ್ರೈಮ್ ಪಿಎಸ್ಐ ಟಿಕೆ ರಾಠೋಡ್ ಸೇರಿದಂತೆ ತಂಡ ಮಹಿಳೆಯನ್ನ ಕೊಲೆ ಮಾಡಿದ ಆರೋಪಿತರಾದ ಸುನೀಲ್ ತಂದೆ ಅಶೋಕ್ ಮಲ್ಲಾರಿ, ಸಿದ್ದಪ್ಪ ತಂದೆ ನಾಗಪ್ಪ ಕುಬಸದ, ನಾಗರಾಜ್ ತಂದೆ ಈರಪ್ಪ ನಿರೋಗಿ, ರಮೇಶ್ ಮುತ್ತುರಾಜ್ ತಂದೆ ದೇವಪ್ಪ ತಳವಾರ್ ಆರೋಪಿತರನ್ನ ಪತ್ತೆ ಮಾಡಿ ಮಹಿಳೆಯ ಕೊಲೆ ಸಮಯದಲ್ಲಿ ಬಳಸಿದ ಹುಂಡಾ ಕಂಪನಿ ಬಿಳಿ ಬಣ್ಣದ ಕಾರು, 2 ಮೋಟಾರ್ ಸೈಕಲ್, ಕೊಲೆ ಮಾಡಲು ಬಳಸಿದ ಕೇಬಲ್ ವೈರ್, 4 ಮೊಬೈಲ್ಗಳನ್ನು ಜಪ್ತಿ ಮಾಡಿದ್ದಾರೆ. ಸದರಿ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾದ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಗದಗ ಜಿಲ್ಲಾ ಎಸ್ಪಿ ಬಿಎಸ್ ನೇಮಗೌಡ ಅವರು ಬಹುಮಾನ ಘೋಷಿಸುವ ಮೂಲಕ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವೀರಣ್ಣ ಹಟ್ಪದ್, NKS TV 4 ನ್ಯೂಸ್, ಲಕ್ಷ್ಮೇಶ್ವರ. ದಿನಾಂಕ 23/4/2025ರಂದು ಸೂರಣಗಿ ಗ್ರಾಮದ ಹದ್ದಿಯಲ್ಲಿ ಒಂದು ಅನಾಮಧೇಯ ಮೃತದೇಹ ಸಿಕ್ಕಿರ್ತದೆ. ಒಬ್ಬ ಮಹಿಳೆಯಿದ್ದು ಅದನ್ನು ಸಬ್ಸಿಕ್ವೆಂಟ್ಲಿ ಮೃತದೇಹವನ್ನು ನಮ್ಮ ಪೊಲೀಸರು ಪತ್ತೆ ಮಾಡಿ ಪರಿಶೀಲನೆ ಮಾಡಲಾಕಾಗಿ ಅದೊಂದು ಕೊಲೆ ಪ್ರಕರಣ ಅಂತ ಬೆಳಕಿಗೆ ಬಂದಿದೆ. ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಆ ಮೃತ ವ್ಯಕ್ತಿ ಶ್ರೀಮತಿ ಲಕ್ಷ್ಮಿ ಆನಂದ್ ಇಂಗ್ಳಿಗೆ ಸುಮಾರು 33 ವರ್ಷ ಅಂತ ಗೊತ್ತಾಗಿದೆ. ಸೊ ಅದನ್ನು ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ಕೊಲೆಗೆ ಕಾರಣರಾದಂಥ 4 ಜನ ಆರೋಪಿತರು ಸುನೀಲ್, ಸಿದ್ದಪ್ಪ, ನಟರಾಜ್ ಮತ್ತು ರಮೇಶ್ ಇವರನ್ನೆಲ್ಲ ದಸ್ತಗಿರಿ ಮಾಡಿ ಕೊಲೆಗೆ ಉಪಯೋಗಿಸಿದ ವಾಹನ, ಕಾರು ಮತ್ತು ಅದಕ್ಕೆ ಕೃತ್ಯಕ್ಕೆ ಉಪಯೋಗಿಸಿದ ಕೇಬಲ್ ವೈರ್, ಮೊಬೈಲ್ ಫೋನ್ ಮುಂತಾದವುಗಳನ್ನೆಲ್ಲ ಸೀಸ್ ಮಾಡಿದ್ದಾರೆ. ಕೊಲೆಗೆ ಮುಖ್ಯ ಉದ್ದೇಶ ಅಂದರೆ ಈ ಹೆಣ್ಮಗಳಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ, ಆದರೆ ಮತ್ತೆ ಇವನ ಜೊತೆಗೂ ಕೂಡ ಆರೋಪಿತ ಸುನೀಲ್ ಅಶೋಕ್ ಮಲ್ಲಾರಿ ಜೊತೆಗೂ ಕೂಡ ಸೀಕ್ರೆಟ್ ಆಗಿ ಮದುವೆ ಆಗಿರ್ತಾರೆ. ಆ ಮದುವೆಯ ವಿಷಯವನ್ನು ಬಹಿರಂಗಪಡಿಸ್ತೀನಿ ಅಂತ ಹೆದರಿಸಿ ಸುಮಾರು 5 ಲಕ್ಷ ರೂಪಾಯಿಗಳು ಕೇಳ್ತಿರ್ತಾಳೆ. ಅವನು ಬೇಸತ್ತು ದುಡ್ಡು ಕೊಡಲಿಕ್ಕೆ ಆಗೋದಿಲ್ಲ ಅಂಥೇಳಿ
ಅವಳನ್ನ ಅವ್ರ ಇನ್ನು 3 ಏನು ಸ್ನೇಹಿತರಿದ್ದಾರೆ, ಸಿದ್ದಪ್ಪ, ನಟರಾಜ್ ಮತ್ತು ರಮೇಶ್ ಅವರ ಸಹಾಯ ಪಡೆದುಕೊಂಡು ಅವ್ರಿಗೆ ಸ್ಟ್ರ್ಯಾಂಗುಲೇಷನ್ ಮಾಡಿ ಸಾಯಿಸಿದಂಥ ಪ್ರಕರಣ. ಸೊ ಎಲ್ಲ ಆರೋಪಿತರನ್ನು ದಸ್ತಗಿರಿ ಮಾಡಿ ಮುಂದಿನ ತನಿಖೆ ಕೈಗೊಳ್ಳಲಾಗ್ತದೆ. ನಮ್ಮ ಇಲಾಖೆ ಅಧಿಕಾರಿಗಳಾದ ಇನ್ಸ್ಪೆಕ್ಟರ್ ನಾಗರಾಜ್ ಮಂಡಳಿ ಅವರು, PSI ಆದಂಥ ಗಡಾರ್ ಮತ್ತು ರಾಠೋಡ್ ಮತ್ತು ಇಲ್ಲಿ ಎಲ್ಲ ಸಿಬ್ಬಂದಿಯವರು ಒಂದು ವಿಶೇಷವಾಗಿ ಪ್ರಯತ್ನ ಮಾಡಿ ಒಂದು ಮೃತದೇಹವನ್ನು ಪತ್ತೆ ಮಾಡೋದು ಪ್ಲಸ್ ಆರೋಪಿತರನ್ನು ಪತ್ತೆ ಮಾಡಿ ದಸ್ತಗಿರಿ ಮಾಡಿ ಅತ್ಯಂತ ಕಡಿಮೆ ಸಮಯದಲ್ಲಿ ಕೇಸನ್ನು ಬೆಳೆಸಿದ್ದಾರೆ. ಒಂದು ಪ್ರಶಂಸನಾರ್ಹವಾದಂಥ ಕೆಲಸ ಆಗಿದೆ. ಅವರಿಗೆ ಸೂಕ್ತ ಬಹುಮಾನವನ್ನು ನೀಡಲಾಗಿದೆ. ಓಕೆ ಸರ್. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಘಟನೆ ದಾವಣಗೆರೆಯಲ್ಲಿ ನಡೆದ. ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ರಾಜ್ಯವನ್ನೇ ನಡಗಿಸಿದ ಮ್ಯಾಚಿಸ್ ಕೊಲೆ ಪ್ರಕರಣ ದಾವಣಗೆರೆಯಲ್ಲಿ ನಡೆದಿದೆ. ದಾವಣಗೆರೆ ನಗರದಲ್ಲಿ ಇಂದು ಭಯದ ಛಾಯೆಯಲ್ಲಿದೆ. ಸಾರ್ವಜನಿಕರ ಸ್ಥಳದಲ್ಲಿ ನಡೆದ ಈ ಭೀಕರ ಘಟನೆ ತೀವ್ರ ಆತಂಕವನ್ನ ಮೂಡಿಸಿದೆ. ದಾವಣಗೆರೆಯ ಸಂತೋಷ್ ಕುಮಾರ್ ಅಲಿಯಾಸ್ ಕಣೋಮ್ ಎಂಬ ವ್ಯಕ್ತಿಯನ್ನ ದುಷ್ಕರ್ಮಿಗಳು ಮಚ್ಚಿನಿಂದ ಕೊಚ್ಚಿ ಬಾರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ದಾವಣಗೆರೆ ನಗರದಲ್ಲಿ ನಿನ್ನೆ ನಡೆದಿದೆ. ಈ ಘಟನೆಗೆ ಹಳೆಯ ವೈಷಮ್ಯ ಕಾರಣವಿರಬಹುದು ಎಂದು ಶಂಕಿಸಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳು ಸಿಕ್ಕಿದ್ದು ದಾವಣಗೆರೆ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಪಕ್ಷ ಬಲವರ್ಧನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವರ ಪಾತ್ರ ಪ್ರಮುಖ. ಬಸನಗೌಡ ದದ್ದಲ್. ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರು ರೈತ ಭವನದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಪಕ್ಷ ಸಂಘಟನೆ ಮೂಲಕ ಪಕ್ಷ ಬಲವರ್ಧನೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಪಾತ್ರ ಅತ್ಯುನ್ನತವಾಗಿದೆ ಎಂದು ಶಾಸಕ ಬಸನಗೌಡ ದದ್ದಲ್ ಅವರು ತಿಳಿಸಿದರು. ಗಿಲೇಸಿಗೂರು ಬ್ಲಾಕ್ ಅಧ್ಯಕ್ಷರಾಗಿ ನಾಗೇಂದ್ರಪ್ಪ ಮಟ್ಮಾರಿ ಮತ್ತು ದೇವಸಿಗೂರು ಬ್ಲಾಕ್ ಅಧ್ಯಕ್ಷರನ್ನಾಗಿ ರಾಜಶೇಖರಂಗ ಅವರನ್ನು ನೇಮಕ ಮಾಡಲಾಯಿತು. ಅವರಿಗೆ ಸನ್ಮಾನ ಸಮಾರಂಭ ಮಾಡಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮ ಕ್ಷೇತ್ರದಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸುತ್ತಿರುವ ಮೂಲಕ ಜನರ ಪ್ರೀತಿ ವಿಶ್ವಾಸ ಗಳಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಪಂಪಾಪತಿ ಅವರು, ನಾನು ಯಾವುದೇ ಸಂದರ್ಭದಲ್ಲಿ ಕರೆ ಮಾಡಿದರೆ ಅವರು ತಮ್ಮ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ನಾನು ನೀಡಿರುವ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ನಾನು ಗ್ರಾಮಾಂತರ ಕ್ಷೇತ್ರದಲ್ಲಿ 2ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿರುವುದಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಶ್ರಮವಿದೆ ಎಂದು ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ವಸಂತಕುಮಾರ್, ಚಂದ್ರಶೇಖರ ಗೌಡ, ಆಶಾಪುರ್, ಮಲ್ಲಿಕಾರ್ಜುನ ಗೌಡ, ಪಂಪಾಪತಿ, ಸಿದ್ದನಗೌಡ, ಗಾರ್ಲದಿನ್ನಿ, ಮಾಸದೊಡ್ಡಿ, ವೇಣುಗೋಪಾಲ್, ದೇಸುಗುರು, ಕರಾಟೆ ನರಸಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗಾರ್ಲದಿನ್ನಿ ವೀರನಗೌಡ, NKS TV4 ನ್ಯೂಸ್, ರಾಯಚೂರು. ಸದಸ್ಯನಾಗಿದ್ದೀನಿ, ನಾನು ಗ್ಯಾರಂಟಿ ಕಮಿಟಿಯ ಸದಸ್ಯನಾಗಿದ್ದೀನಿ, ನಾನು ಟ್ರಿಬ್ಯುನಲ್ ಮೆಂಬರ್ ಆಗಿದ್ದೀನಿ ಅಂತೇಳಿ ಹೇಳುವಂತ ಶಕ್ತಿ ಬರಬೇಕು ಮತ್ತು ನಿಮಗೆ ಐಡೆಂಟಿಫಿಕೇಶನ್ ಬರಬೇಕು ಅನ್ನೋ ಉದ್ದೇಶದಿಂದ ಈ ನಾಮನಿರ್ದೇಶನ ಎಲ್ಲವನ್ನ ಮಾಡಿದ್ದೀವಿ. ನೀವು ಎಲ್ಲ ಆಫೀಸ್ಗಳಲ್ಲಿ ಕೂಡ ಬಾಧ್ಯತ ಅಧಿಕಾರಿಗಳನ್ನ ಕೇಳಬಹುದು. ನಾನು ಗ್ಯಾರಂಟಿ ಕಮಿಟಿ ಸಮಿತಿ ಸದಸ್ಯರಾಗಿ ನೀವೇನು ಕೆಲಸ ಮಾಡಿದ್ದೀರಿ ನನ್ನ ಕಾರ್ಯಕರ್ತರಿಗೆ ಅಂತೇಳಿ ಕೇಳುವಂತ ಶಕ್ತಿ ನಿಮ್ಮಲ್ಲಿ ಬರಬೇಕು. ಅಂದ್ರೆ ಅಧಿಕಾರವನ್ನ ಕೊಟ್ಟಾಗ ಚಲಾಯಿಸುವಂತ ಶಕ್ತಿ ನಿಮ್ಮಲ್ಲಿ ಬರಲಿಕ್ಕೆ ಅಧಿಕಾರ ಪಡೆದದ್ದು ಕೂಡ ನಮಗೆ ಸಾರ್ಥಕ. ನಿಮಗೆ ದಯವಿಟ್ಟು ಹೇಳ್ತಾ ಇದೆ, ಇದರಿಂದ ಲಾಭ ನಿರೀಕ್ಷೆ ಮಾಡಬಹುದು. ಲಾಭದಾಯಕ ಉದ್ಯೋಗಗಳಲ್ಲ. ನಿಮಗೆ ನಿಮ್ಮ ಕೆಳಗಿರುವಂತಹ ನಿಮ್ಮ ಸಹಪಾಠಿಗಳಿಗೆ ಯಾವುದೇ ಕೆಲಸಗಳಿಂದ ತಹಸೀಲ್ದಾರ್ ಇರ್ಬೋದು, ಇಒ ಇರ್ಬೋದು. ಸೇನೆಯಿಂದ ನಿವೃತ್ತರಾದ ಹುಬ್ಬಳ್ಳಿ ಯೋಧನಿಗೆ ಭವ್ಯ ಸ್ವಾಗತ. ತೆರೆದ ಜೀಪ್ನಲ್ಲಿ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋದ ಜನ.
ಭಾರತ ಪಾಕಿಸ್ತಾನ ಗಡಿಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದ್ದು ದೇಶದ ವಿವಿಧ ಗಡಿಭಾಗದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ತವರು ನಗರಕ್ಕೆ ಆಗಮಿಸಿದ ಸೈನಿಕನಿಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಜನ ಅದ್ದೂರಿಯಾಗಿ ಬರಮಾಡಿಕೊಂಡು ಮೆರವಣಿಗೆ ಮಾಡಿ ಗೌರವಿಸಿದರು. ಹುಬ್ಬಳ್ಳಿ ನಿವಾಸಿಯಾಗಿರುವ ಶಿವಯೋಗಿ ಇಂಗಳಹಳ್ಳಿಯವರು ಸತತವಾಗಿ 14 ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ವಾಪಸ್ಸಾದರು. ರೈಲ್ವೆ ಮೂಲಕ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮಿ ನಿಲ್ದಾಣಕ್ಕೆ ಆಗಮಿಸಿದ ಸೈನಿಕನನ್ನ ಸ್ಥಳೀಯರು ಸೇರಿ ಕುಟುಂಬಸ್ಥರು ತೆರೆದ ಜೀಪ್ನಲ್ಲಿ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿ ಕರೆದುಕೊಂಡು ಹೋದರು. ದೇಶದ ಜಮ್ಮು ಕಾಶ್ಮೀರ ಸೇರಿದಂತೆ ವಿವಿಧ ಗಡಿ ಭಾಗದಲ್ಲಿ ಭಾರತೀಯ ಸೈನಿಕರಾಗಿ ಸೇವೆ ಸಲ್ಲಿಸಿದ್ರು. ನಿವೃತ್ತಿ ಹೊಂದಿ ತವರು ನಗರಕ್ಕೆ ಆಗಮಿಸಿದ್ದ ಹಿನ್ನೆಲೆಯಲ್ಲಿ ಸ್ಥಳೀಯರು, ಕುಟುಂಬಸ್ಥರು ಸೇರಿದಂತೆ ಸ್ನೇಹಿತರು ಸೈನಿಕನಿಗೆ ಸಿಹಿ ತಿನ್ನಿಸಿ ನಿವೃತ್ತಿ ಜೀವನಕ್ಕೆ ಶುಭ ಕೋರಿದರು. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಹುಬ್ಬಳ್ಳಿ. ಕಲಬುರಗಿ ನಗರದಲ್ಲಿ ಅನಿಯಂತ್ರಕ ಹೆಲ್ಮೆಟ್ ಪೊಲೀಸ್ ಅಧಿಕಾರಿಗಳಿಗೆ ವಿತರಣೆ ಮಾಡಿದ್ರು. ರಾಜ್ಯದಲ್ಲಿ ಬೇಸಿಗೆಯ ಬಿರು ಬಿಸಿಲಿನಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಯವರ ಹಿತರಕ್ಷಣೆಯ ಹಿತದೃಷ್ಟಿಯಿಂದ, ಪ್ರಮುಖವಾಗಿ ಸಂಚಾರಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಯವರ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಪೊಲೀಸ್ ಸಿಬ್ಬಂದಿಯವರಿಗೆ ಹವಾನಿಯಂತ್ರಕ ಹೆಲ್ಮೆಟ್ ವಿತರಿಸಲಾಗುತ್ತಿದ್ದು, ಪ್ರಾಥಮಿಕವಾಗಿ 10 ಹವಾನಿಯಂತ್ರಕ ಹೆಲ್ಮೆಟ್, 10 ಪೊಲ್ಯೂಷನ್ ಕಂಟ್ರೋಲ್ ಮಾಸ್ಕ್, 140 ಮಿಂಚುವ ಜಾಕೆಟ್, 150 ರಾತ್ರಿ ಕರ್ತವ್ಯ ನಿರ್ವಹಿಸಲು ಬ್ಯಾಟನ್ಗಳನ್ನು ವಿತರಿಸಲಾಗುತ್ತಿದೆ. ಕಲಬುರಗಿ ನಗರದ ಕಮಿಷನರ್ ಶರಣಪ್ಪ ಅವರು ತಿಳಿಸಿದರು. $2.5 ಕೋಟಿ 2.25 ಕ್ರೋರ್ಸಿಗೆ 2 ಹಂತದಲ್ಲಿ ದುಡ್ಡು ಬಂದಿದೆ. ಅದರಲ್ಲಿ ಫಸ್ಟ್ ಫೇಸ್ ಎದುರುಗಡೆ ಈಗ 4 ವೀಲರ್ಸ್ದು ಮತ್ತು TT ವೆಹಿಕಲ್ಸ್ಗಳು ಲ್ಯಾಕ್ ಆಫ್ ಆಗುತ್ತೆ. ಈಗ 2ನೇ ಹಂತದ್ದು ಫಂಡ್ಸ್ ಮತ್ತೆ ಪರ್ಚೇಸ್ ನಮ್ಮ ಕನ್ಸರ್ನು ತಿಳಿದಿದೆ. ಅದು ತಮಗೆ ಎಷ್ಟು ಬರ್ತಿದೆ, ನಮಗೂ ಎಷ್ಟು ಬರ್ತಿದೆ. ಈಗ ಕೆಂಚರಾಯ ಸ್ವಾಮಿ ಅವರ ಪುನರ್ ಬಣ್ಣ ಪ್ರಾಣ ಪ್ರತಿಷ್ಠಾಪನಾ. ದೇವಾಂಗ ಬೀದಿಯಲ್ಲಿರುವ ಶ್ರೀ ಚೌಡೇಶ್ವರಿ ದೇವಾಲಯದ ಸಮೀಪದ ಪುರಾಣ ಪ್ರಸಿದ್ಧ ಶ್ರೀ ಕೆಂಚರಾಯ ಸ್ವಾಮಿಯವರ ಪುನರ್ ಬಣ್ಣ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಆಗಮ ಪಂಡಿತರಿಂದ ನೆರವೇರಿತು. ಕೆಂಚರಾಯ ಸ್ವಾಮಿಯವರ ವೃತ್ತಾಕಾರದ ಲೋಹದ ಮೂರ್ತಿಗೆ ಬಣ್ಣವನ್ನ ಲೇಪನ ಮಾಡಿ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ವಿನ್ಯಾಸಗೊಳಿಸಲಾಗಿದೆ. ಮೇ 3ರಂದು ಕರುವಿನ ಕಟ್ಟೆ ಭೂತರಾಯ ಸ್ವಾಮಿ ಮೂಲ ಸ್ಥಾನದಲ್ಲಿ ಗಂಗಾ ಭವಾನಿ ಪೂಜೆ, ವೇದ ಪಾರಾಯಣ, ಗಣಪತಿ ಪೂಜೆ, ಕ್ಷೇತ್ರ ಪರಿವಾರ ದೇವತೆಗಳ ಕಳಸಾರಾಧನೆ ಆಯೋಜಿಸಲಾಗಿತ್ತು. 4ರಂದು ಬ್ರಾಹ್ಮಿ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ಜರುಗಿತು. ನೇತ್ರೋನ್ಮಿಲನ, ಕದಳಿ ಛೇದನ, ಬಲಿ ನೀಡುವುದು ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಪಂಡಿತರು, ನಂದ ಹಾಗೂ ಆಗಮಿಕರ ಸಲಹೆ ಸೂಚನೆ ಮೇರೆಗೆ ಕೈಗೊಳ್ಳಲಾಗಿತ್ತು. ಬನಶಂಕರಿ ಅಮ್ಮನವರ ಕಳಶ ಸಹಿತ ಕೆಂಚರಾಯ ಸ್ವಾಮಿಯವರ ಉತ್ಸವ ಮಣಿವ ಕಾರ್ಯಕ್ರಮದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಧಾರ್ಮಿಕ ಆಚರಣೆ ಮೂಲಕ ಕೆಂಚರಾಯ ಸ್ವಾಮಿಯವರ ಗುಡಿಯಲ್ಲಿ ಸಂಪನ್ನಗೊಳಿಸಲಾಯಿತು. ಅರ್ಚಕ ಸತೀಶ್ ಮತ್ತು ಮಧುಸೂದನ್ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಮಾಡಿದರು. ನಂತರ ಅನ್ನ ಸಂದರ್ಪಣೆ ನಡೆಯಿತು. ದೇವಾಂಗ ಸಂಘದ ನಿರ್ದೇಶಕ ಧನರಾಜ್, ತ್ಯಾಮಗೊಂಡ್ಲು ರಂಗನಾಥ, ಗೋಪಿ, ಪ್ರಸ್ಕುಮಾರ್ ಹಾಗೂ ಬೆಂಗಳೂರು ಸೇರಿದಂತೆ ಸ್ಥಳೀಯ ಭಕ್ತರು, ಧಾರ್ಮಿಕ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಧನಂಜಯ, NKS TV4 ನ್ಯೂಸ್, ಚಿಕ್ಕಬಳ್ಳಾಪುರ. ಕಲಬುರಗಿಯಲ್ಲಿ ನೀಟ್ ಸಿಬ್ಬಂದಿಯಿಂದ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಪ್ರಕರಣ. ಬ್ರಾಹ್ಮಣ ಸಮಾಜದ ಪ್ರತಿಭಟನೆಗೆ ಮಣಿದ ಸರ್ಕಾರ. 2 ನೀಟ್ ಸಿಬ್ಬಂದಿ ವಿರುದ್ಧ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ FIR. ಪರೀಕ್ಷಾ ಸಿಬ್ಬಂದಿ ಶರಣಗೌಡ ಮತ್ತು ಗಣೇಶ್ ವಿರುದ್ಧ ಪ್ರಕರಣ ದಾಖಲು. ಪರೀಕ್ಷಾರ್ಥಿ ಶ್ರೀಪಾದ್ಗೆ ಜನಿವಾರ ತೆಗೆಸಿದ 2 ಸಿಬ್ಬಂದಿ. ಜನಿವಾರ ತೆಗೆಸಿದವರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ ಬ್ರಾಹ್ಮಣ ಸಮಾಜ. ಗದಗ ಜಿಲ್ಲೆ ರೋಣ ಪಟ್ಟಣದ 16ನೇ ವಾರ್ಡಿನ ಶಿವಾನಂದ ನಗರದ ಬಡಾವಣೆಯಲ್ಲಿ ಇಂದು ಪುರಸಭೆ ವತಿಯಿಂದ ಕಟ್ಟಡದ ಮಾರಾಟ ಮಳಿಗೆ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ನೆರವೇರಿಸಿದರು.
ರೋಣ ಪಟ್ಟಣದ 16ನೇ ವಾರ್ಡಿನ 12 ಮಳಿಗೆಗಳನ್ನು ಪುರಸಭೆ ವತಿಯಿಂದ ನಿರ್ಮಿಸಿದ್ದು, ಇಂದು ಮಳಿಗೆ ಉದ್ಘಾಟನೆ ಕಾರ್ಯಕ್ರಮವನ್ನು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಮಿಥುನ್ ಜಿ ಪಾಟೀಲ್ ಹಾಗೂ ಪುರಸಭೆ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು ಉದ್ಘಾಟನೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ, ಸಿಬ್ಬಂದಿ ವರ್ಗದವರು, ಪುರಸಭೆಯ ಮಾಜಿ ಹಾಗೂ ಹಾಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪುರಸಭೆಯ ಎಲ್ಲಾ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, NKS TV4 ಗದಗ್. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.